ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷರಿಂದ ದಿಢೀರ್ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರವಾಸ. ಜಿಲ್ಲೆಯ ವಿವಿಧ ಹಾಸ್ಟೆಲ್ಗಳ ಅವ್ಯವಸ್ಥೆ ಕಂಡು ಅಧಿಕಾರಿಗಳೇ ಶಾಕ್. ಕೆಲವರಿಗೆ ನೋಟಿಸ್, ಇನ್ನು ಕೆಲವರ ಅಮಾನತಿಗೆ ಶಿಫಾರಸು. ಪಾಲಿಶ್ ಮಾಡಿ ಕೊಡ್ತೀವಿ ಅಂತ ಮಂಕುಬೂದಿ ಎರಚಿದರು. ಚಿನ್ನದ ಸರ ಕದ್ದು ಎಸ್ಕೇಪ್ ಆದರು. ಮನೆಗೆ ಬಂದು ಪಾಲಿಶ್ ಮಾಡೋ ನೆಪದಲ್ಲಿ ಸರ ಎಗರಿಸಿದ ಕದೀಮರು. 2 ಲಕ್ಷ ರೂಪಾಯಿ ಮೌಲ್ಯದ ಸರ ಕಳೆದುಕೊಂಡ ಬಡಪಾಯಿಗಳು. ರಾಜಿ ಪಂಚಾಯಿತಿ ವಿಚಾರದಲ್ಲಿ ವಕೀಲರ ನಡುವೆ ಮಾರಾಮಾರಿ. ಆಸ್ಪತ್ರೆ ಎದುರೇ ಒಬ್ಬ ವಕೀಲನ ಮೇಲೆ ಮಾರಣಾಂತಿಕ ಹಲ್ಲೆ. 2 ವಕೀಲರ ನಡುವೆ ನಡೆದ ಗಲಾಟೆ ತಾರಕಕ್ಕೆ. ಮುಸುಕಿನ ಜೋಳಕ್ಕೂ ಬಂತು ಬಣ್ಣ. ಬಣ್ಣ ಬಣ್ಣದ ತೆನೆಗಳಲ್ಲಿ ಕಂಗೊಳಿಸುತ್ತಿದೆ ಜೋಳ. ಶಿಡ್ಲಘಟ್ಟ ರೈತನ ತೋಟದಲ್ಲಿ ಬೆಳೆದ 4 ಬಣ್ಣದ ಜೋಳ. ಬಣ್ಣ ಬಣ್ಣದ ಜೋಳ ನೋಡಲು ತೋಟಕ್ಕೆ ಜನರ ಲಗ್ಗೆ. ವಾರ್ತೆಗಳ ವಿವರ. ಜಿಲ್ಲೆಯಲ್ಲಿರುವ ಪರಿಶಿಷ್ಟರ ಹಾಸ್ಟೆಲ್ಗಳು, ವಸತಿ ಶಾಲೆಗಳು ಮತ್ತು ಇತರೆ ಕೆಲ ಸರ್ಕಾರಿ ಸಂಸ್ಥೆಗಳು ಅವ್ಯವಸ್ಥೆಗಳ ಆಗರವಾಗಿದ್ದು, ಕೆಲವರಿಗೆ ನೋಟಿಸ್ ನೀಡಲಾಗಿದ್ದು, ಇನ್ನು ಕೆಲವರ ಅಮಾನತಿಗೆ ಶಿಫಾರಸು ಮಾಡಲಾಗಿದೆ ಎಂದು ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷ ಡಾಕ್ಟರ್ ಎಚ್ ಕೃಷ್ಣ ಹೇಳಿದರು. ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷ ಡಾಕ್ಟರ್ ಎಚ್ ಕೃಷ್ಣ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡದೆ ದಿಢೀರನೆ 3 ದಿನಗಳು ಜಿಲ್ಲಾ ಪ್ರವಾಸ ಮಾಡಿ ಜಿಲ್ಲೆಯ ವಿವಿಧ ಇಲಾಖೆಗಳ ಅವ್ಯವಸ್ಥೆಗಳನ್ನು ಕಂಡು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದ ವಿರುದ್ಧ ಬೇಸರ ವ್ಯಕ್ತಪಡಿಸಿದರು. ಹೀಗೆ ರಾಜ್ಯ ಆಹಾರ ಆಯೋಗ ಜಿಲ್ಲೆಯ 8 ತಾಲೂಕುಗಳು 3 ದಿನಗಳ ಪ್ರವಾಸ ಮುಗಿಸಿ ಇಂದು ಜಿಲ್ಲಾ ಪಂಚಾಯಿತಿ ಭವನದಲ್ಲಿ ಆಹಾರ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಆರೋಗ್ಯ ಇಲಾಖೆ, ಇನ್ನೂ ವಿವಿಧ ಇಲಾಖೆಗಳ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು. ಜಿಲ್ಲೆಯ ಹಲವಾರು ತಾಲೂಕಿನ ಬಾಲಕರು ಹಾಗೂ ಬಾಲಕಿಯರ ಹಾಸ್ಟೆಲ್ಗಳಲ್ಲಿ ಮೂಲ ಸೌಕರ್ಯಗಳು, ಸ್ವಚ್ಛತೆ ಹಾಗೂ ಗುಣಮಟ್ಟದ ಆಹಾರ ಕೊರತೆ, ಕುಡಿಯುವ ನೀರಿನ ಸಮಸ್ಯೆಗಳು ಹೀಗೆ ಇನ್ನೂ ಹಲವು ಅವ್ಯವಸ್ಥೆಗಳು ಕಂಡುಬಂದಿವೆ. ಸುಮಾರು ಹಾಸ್ಟೆಲ್ಗಳಲ್ಲಿ ಮಕ್ಕಳಿಗೆ ಸರ್ಕಾರದಿಂದ ನೀಡಿರುವ ಪೌಷ್ಟಿಕ ಆಹಾರ, ದವಸ ಧಾನ್ಯಗಳನ್ನು ಮಾರಾಟ ಮಾಡಿಕೊಂಡಿರುವುದು ನಮ್ಮ ಗಮನಕ್ಕೆ ಬಂದಿದೆ. ಒಂದು ಹಾಸ್ಟೆಲ್ನಲ್ಲಿಯೂ ಸರಿಯಾಗಿ ದಾಖಲೆಗಳನ್ನು ನಿರ್ವಹಿಸುತ್ತಿಲ್ಲ. ಕ್ರೀಡೆ ಸಾಮಗ್ರಿಗಳನ್ನು ನೀಡಿಲ್ಲ, ಆದರೂ ಅಕೌಂಟಿಂದ ಹಣ ಡ್ರಾ ಆಗಿದೆ ಎಂದರು. ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿ ಗ್ರಾಮದ ನ್ಯಾಯಬೆಲೆ ಅಂಗಡಿಗೆ ಭೇಟಿ ನೀಡಿ ದಾಖಲಾತಿಯನ್ನ ಪರಿಶೀಲಿಸಿದಾಗ ಅವ್ಯವಹಾರಗಳು ಕಂಡುಬಂದಿದೆ. ಹಾಗಾಗಿ ನ್ಯಾಯಬೆಲೆ ಅಂಗಡಿಯನ್ನ ಅಮಾನತು ಮಾಡಿದ್ದಾರೆ. ಹೀಗೆ ಹಾಸ್ಟೆಲ್, ಅಂಗನವಾಡಿ, ನ್ಯಾಯಬೆಲೆ ಅಂಗಡಿ, ಆಸ್ಪತ್ರೆ, ಪೆಟ್ರೋಲ್ ಬಂಕ್ ಸೇರಿದಂತೆ ಇನ್ನೂ ಸುಮಾರು 14 ಕಡೆಗಳಲ್ಲಿ ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷರು ಹಾಗೂ ಸದಸ್ಯರು ಭೇಟಿ ನೀಡಿದ್ದು ಅವ್ಯವಸ್ಥೆಗಳನ್ನು ಕಂಡು ಇಂದು ಜಿಲ್ಲಾ ಪಂಚಾಯಿತಿ ಭವನದಲ್ಲಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಸಭೆಯಲ್ಲಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ತಪ್ಪಿತಸ್ಥರ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ಈ ಬೋವಿ ಪರಿಶಿಷ್ಟ ಜಾತಿ ಪಂಗಡದ ಹಾಸ್ಟೆಲ್ಲು ಅವ್ರಿಗೂ ಸಹ ವಿಸಿಟ್ ಮಾಡಿದ್ವಿ. ಅಲ್ಲಿ ಇರುವಂಥ ಅವ್ಯವಸ್ಥೆಗಳು ಸಾಕಷ್ಟಿದೆ. ಎಲ್ಲ ವ್ಯವಸ್ಥೆಗಳಿಗೆ ಮಾಡಿ ಅವ್ರಿಗೆ ರಿಜಿಸ್ಟರ್ ಮೇಂಟೈನ್ ಮಾಡಿಲ್ಲ. ಅವರು ಸಹ ತಗೊಳ್ಳೋ ಥಿಂಗ್ಸ್ಗಳು ಅದನ್ನೆಲ್ಲ ಬೇರೆ ಎಲ್ಲೆಲ್ಲೋ ಬಿಟ್ಕೊಂಡಿದ್ದಾರೆ. ಒಂದು ಹಾಸ್ಟೆಲ್ನಲ್ಲಿ ಸುಮಾರು 28 ರಿಜಿಸ್ಟರ್ಗಳನ್ನ ಮೇಂಟೈನ್ ಮಾಡಬೇಕು, ಆದರೆ ಯಾವುದೂ ರಿಜಿಸ್ಟರ್ಗಳನ್ನ ಫುಲ್ಫಿಲ್ ಮಾಡಿಲ್ಲ. ಯಾವುದೇ ಶುದ್ಧ ನೀರನ್ನು ಕುಡಿಯೋ ವ್ಯವಸ್ಥೆ ಸಮರ್ಪಕವಾಗಿಲ್ಲ. ಶೌಚಾಲಯಗಳ ಸ್ವಚ್ಛತೆ ನಿರ್ವಹಣೆ ಸಮರ್ಪಕವಾಗಿಲ್ಲ. ಮತ್ತು ಗ್ರಂಥಾಲಯ, ಲೈಬ್ರರಿ ಇರಬೇಕು, ಮಕ್ಕಳು ಕಂಪ್ಯೂಟರ್ ಇರಬೇಕು, ಮತ್ತು ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಎಲ್ಲದನ್ನು ಮಾಡಬೇಕಾಗತ್ತೆ. ಇವರು ಆಬ್ಸೆಂಟ್ ಆಗಿರಲಿ ಬಿಟ್ಟಿರಲಿ, ಇವರು ಇಷ್ಟ ಬಂದಾಗ ಮಾಡ್ತಿರ್ತಾರೆ. ಹಲವಾರು CCTVಗಳು ಕೆಟ್ಟೋಗಿದ್ದು ಅವುಗಳನ್ನ ರಿಪೇರಿ ಮಾಡಿಸಿಲ್ಲ. ಹಾಸ್ಟೆಲ್ಗಳು ನೋಡಿಕೊಳ್ಳಲು ಉಸ್ತುವಾರಿ ಅಧಿಕಾರಿಗಳು ಇವರೆಲ್ಲ ಬಂದು ನೋಡಬೇಕು. ವಾರ್ಡನ್ ಸರಿಗೆ ಮಾಡ್ತಿದ್ದಾನಂತ DDಗಳು, JDಗಳು ಅವರೆಲ್ಲ ಬಂದು ನೋಡಿದ್ರೆ ಅವರು ಸರಿಯಾಗಿ ಕೆಲಸ ಮಾಡ್ತಾರೆ. ಆ ಅಧಿಕಾರಿಗಳು ಸಹ ಕೆಲಸ ಮಾಡಿಲ್ಲದೆ ಇರೋದ್ರಿಂದ ಈ ಅವ್ಯವಸ್ಥೆ ಆಗಿದೆ ಅಂತ ಇವ್ರಿಗೂ ಸಹ ನೋಟಿಸ್ ಇಶ್ಯೂ ಮಾಡಿದ್ದೇವೆ ನಾವು. ಆ್ಯಕ್ಷನ್ ವಿಲ್ ಬಿ ಟೇಕನ್ ಈವನ್ ಆನ್ ದೆಮ್ ಆಲ್ಸೋ.
ಆಮೇಲೆ ವಿದ್ಯಾರ್ಥಿಗಳಿಗೆ ನೀಡಬೇಕಾಗಿರುವ ಸಮವಸ್ತ್ರಗಳು ಕೊಟ್ಟಿಲ್ಲ, ಸ್ಪೋರ್ಟ್ಸ್ ಮೆಟೀರಿಯಲ್ ಕೊಟ್ಟಿಲ್ಲ, ಈ ಹೆಣ್ಮಕ್ಳಿಗೆಲ್ಲ ಸ್ಯಾನಿಟರಿ ಪ್ಯಾಡ್ಸ್ ಅಂತ ಕೊಟ್ಟಾರೆ ಅದನ್ನು ಕೊಟ್ಟಿಲ್ಲ, ಲೇಖನಿ ಸಾಮಗ್ರಿಗಳು ಕೊಟ್ಟಿರಲಿಲ್ಲ. ಬಿಲ್ ಬುಕ್ನಲ್ಲಿ ಸುಮ್ಮನೆ ಡ್ರಾ ಮಾಡ್ಕೊಂಡಿದ್ದಾರೆ ದುಡ್ಡು, ಅದಕ್ಕೆ ತಕ್ಕಂತೆ ಈಗ 10,000 ರೂಪಾಯಿ ಡ್ರಾ ಮಾಡಿದ್ರೆ 10,000ಕ್ಕೆ ಏನು ತಂದಿದ್ದೀನಿ ಅಂತ ಬರೀಬೇಕಲ್ಲ, ಇಲ್ಲ. ಸೋಪ್ ಕಿಟ್ ಅಂತ ಕೊಡ್ತಾರೆ ಸರ್ಕಾರದಿಂದ, ಅದನ್ನು ಸಹ ಮಕ್ಕಳಿಗೆ ಡಿಸ್ಟ್ರಿಬ್ಯೂಟ್ ಆಗಿಲ್ಲ. ಮತ್ತು ಕಾಯಂ ವಸ್ತುಗಳು ಅಂತ ಇರ್ತದೆ, ರಗ್ಗು, ಕಾರ್ಪೆಟ್ಟು, ಜಮಖಾನ, ತಟ್ಟೆ, ಲೋಟ, ಇತರೆ ಸಾಮಗ್ರಿಗಳನ್ನ ಅದನ್ನು ಸರಿ ಕೊಟ್ಟಿಲ್ಲ. ಮತ್ತು ಶಾಲಾ ಹಾಜರಾತಿ ವಹಿ, ಮಕ್ಕಳು ಯಾವ್ಯಾವ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಅಂತ ಬರಿಬೇಕಾಗತ್ತೆ, ಅದನ್ನು ಸಹ ಬರೆದಿರಲಿಲ್ಲ. ಜಡ ಸರಕುಗಳ ವಹಿಯ ನಿರ್ವಹಣೆ ಅದನ್ನು ಸರಿ ಮಾಡಿಲ್ಲ. ಪೋಷಕರ ಸಭೆ ನಡೆಸಿಲ್ಲ. ಮಕ್ಕಳನ್ನ ಪೇರೆಂಟ್ಸ್ ಎಲ್ಲ ಕರೆದು ಒಂದು ಸಭೆ ಮಾಡಬೇಕು ವರ್ಷಕ್ಕೆ 6 ತಿಂಗಳಿಗೆ ಒಂದ್ಸಲ, ಅದನ್ನೂ ಮಾಡಿರಲಿಲ್ಲ. ಮತ್ತು ಲೀವ್ ರಿಜಿಸ್ಟರ್ ಅಂತ, ಮಕ್ಕಳೇನೋ ರಜೆ ಹಾಕಿದ್ರೆ ಅದನ್ನು ಲೀವ್ ರಿಜಿಸ್ಟರ್ ಅಂತ ಒಂದು ಮೇಂಟೈನ್ ಮಾಡಬೇಕು, ಅದು ಮಾಡಿರಲಿಲ್ಲ. ಚಲನವಲನ, ಮಕ್ಕಳಿಗೆ ಏನಾದ್ರು ಹೋಯ್ತಾರೆ ಬರ್ತಾರೆ ಅಂತ ಬರೀಬೇಕು, ಅದನ್ನು ಬರೆದಿರಲಿಲ್ಲ. ಸ್ಟಾಕ್ ರಿಜಿಸ್ಟರ್ನಲ್ಲಿರುವ ದಾಸ್ತಾನಿಗೂ ಮತ್ತು ಭೌತಿಕ ದಾಸ್ತಾನಿಗೆ ಮೆಟೀರಿಯಲ್ ತಂದಿರ್ತಾರೆ, ಸರ್ಕಾರದಿಂದ ಕೊಟ್ಟರು ಅಷ್ಟು ಮೆಟೀರಿಯಲ್ಲು ಎಷ್ಟು ಯೂಸ್ ಮಾಡಿದ್ದಾರೆ, ಎಷ್ಟು ಹೋಗಿದೆ, ಅದನ್ನು ಉಳ್ಕೆದು ನಮಗೆ ನಾವು ಫಿಸಿಕಲಾಗಿ ವೆರಿಫಿಕೇಷನ್ ಮಾಡಿದಾಗ ಇರಬೇಕು, ಅದು ಇರಲಿಲ್ಲ. ಅಲ್ಲಲ್ಲ, ಈಗ ಮಿಸ್ಯೂಸ್ ಆಗ್ತಿದೆ ಅನ್ನೋದು ನಮ್ಮ ಅಲಿಗೇಷನ್ಸ್ ಅಷ್ಟೇ, ಪ್ರೂವ್ ಆಗಿಲ್ಲ. ಅದಕ್ಕೆ ಈಗ ನಾವು ಕೇಳಿದ್ದೀವಿ, ನೋಟಿಸ್ ಕೊಡಬೇಕು, ಅದನ್ನೆಲ್ಲ ವಿಚಾರಿಸ್ಬೇಕು. ಒಂದು ಹಾಸ್ಟೆಲಲ್ಲಿ ಕೋಟಿ ಇರಲ್ಲ, ಅವ್ರಿಗೆ ಸ್ವಲ್ಪ ಅಮೌಂಟ್ ಇರ್ತದೆ, ಬಟ್ ಎಲ್ಲದನ್ನು ಸೇರಿಸಿದಾಗ ಕೋಟಿ ಆಗುತ್ತದು. ಆಯಾ ವಾರ್ಡನ್ಗಳು ಅವ್ರ ರೆಸ್ಪಾನ್ಸಿಬಲಲ್ಲಿ ಅದನ್ನೇನು ತಪ್ಪು ಮಾಡಿದ್ದಾರೆ ಅದಕ್ಕೆ ಅದು ಪ್ರೊಸೀಜರ್ ಇದೆ. ಸಡನ್ನಾಗಿ ನಾವು ಯಾವುದೇ ಡಿಸಿಷನ್ ಸರ್ಕಾರದ ಲೆವೆಲಲ್ಲಿ ತೆಗೆದುಕೊಳ್ಳಿಕ್ಕೆ ಆಗಲ್ಲ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋ ಮಾತು ನೀವು ಕೇಳಿರಬಹುದಾ? ಈ ಮಾತು ಇಲ್ಲಿ ಬುರ್ಕಾ ಹಾಕಿ ನಿಂತಿರೋ ಮಹಿಳೆಯರಿಗೆ ಹೇಳಿ ಮಾಡಿಸಿದಂತಿದೆ. ಪಾಪ ಯಾರನ್ನೂ ನಂಬಿ ಮನೆಯಲ್ಲಿದ್ದ ಚಿನ್ನ ಕಳೆದುಕೊಂಡು ಇದೀಗ ಪೇಚಾಡುತ್ತಿರೋ ಇವರು ಮೋಸ ಹೋಗಿದ್ದಾದ್ರೂ ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ವೀಕ್ಷಕರೇ, ಪದೇ ಪದೇ ಖದೀಮರ ಬಗ್ಗೆ ಎಚ್ಚರದಿಂದ ಇರುವಂತೆ ಪೊಲೀಸರು, ಮಾಧ್ಯಮಗಳು ಹೇಳುತ್ತಿದ್ದರೂ ಪ್ರತಿನಿತ್ಯ ಎಲ್ಲೋ ಒಂದು ಕಡೆ ಈ ಮೋಸ ಅನ್ನೋದು ನಡೆಯುತ್ತಲೇ ಇದೆ. ಅದಕ್ಕೆ ಹೇಳಿದ್ದ ಮೋಸ ಹೋಗೋರು ಇರುವವರೆಗೂ ಮೋಸ ಮಾಡೋರು ಇದ್ದೇ ಇರುತ್ತಾರೆ ಅಂತ. ಎಂದು ನಡೆದಿದ್ದು ಅದೇ. ಜೀವನ ಪೂರ್ತಿ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದ ಚಿನ್ನದ ಸರ ಕ್ಷಣಾರ್ಧದಲ್ಲೇ ಕದ್ದು ಪರಾರಿಯಾಗಿದ್ದು, ಚಿನ್ನ ಕಳೆದುಕೊಂಡ ಮಹಿಳೆಯರು ಇದೀಗ ಪೇಚಾಡುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ದರ್ಗಾ ಮಹಲಾದಲ್ಲಿ ಇಬ್ಬರು ಅಪರಿಚಿತ ಖದೀಮರು ಮನೆಯಲ್ಲಿರೋ ಕುಕ್ಕರ್ ಪಾಲಿಶ್ ಮಾಡಿಕೊಡುವುದಾಗಿ ಹೇಳಿ ಮನೆಗೆ ಬಂದಿದ್ದಾರೆ. ಅಪರಿಚಿತರನ್ನು ಮನೆಗೆ ಸೇರಿಸಿದ್ದೇ ತಪ್ಪು. ಅಂಥದ್ರಲ್ಲಿ ಮನೆಯಲ್ಲಿರೋ ಕುಕ್ಕರ್ ಪಾಲಿಶ್ ಮಾಡಿಕೊಡ್ತೀನಿ ಅಂದಾಗಲೇ ಅವರು ಮನೆಯಿಂದ ಓಡಿಸಿದ್ದರೆ ಈ ಅವಾಂತರ ನಡೆಯುತ್ತಿರಲಿಲ್ಲ. ಆದರೆ ಇವರು ನಂಬಿ ಕುಕ್ಕರ್ ನೀಡಿದ್ದಾರೆ. ಆ ಕುಕ್ಕರ್ಗೆ ಇಲ್ಲಿದೆ ನೋಡಿ. ಈ ಬೆಳ್ಳಗೆ ತಳತಳ ಮಿಂಚುವಂತೆ ಮಾಡಿದ್ದಾರೆ. ಅದನ್ನು ಕಂಡ ಈ ಮಹಿಳೆಯರು ಫುಲ್ ಖುಷ್. ಮಿಕ ದಾರಿಗೆ ಬರುತ್ತಿದೆ ಅಂತ ಗೊತ್ತಾದ ಕೂಡಲೇ ಮಗುವಿನ ಬಳೆ ಪಡೆದು ಅವುಗಳನ್ನು ತಳತಳ ಅಂತ ಹೊಳೆಯುವಂತೆ ಮಾಡಿದ್ದಾರೆ. ಯಾವಾಗ ಕುಕ್ಕರ್ ಮತ್ತು ಮಗುವಿನ ಬಳೆ ಹೊಳೆಯುತ್ತಿತ್ತೋ ಆಗ ಅಪರಿಚಿತರು ನಿಮ್ಮ ಸರ ಕೊಡಿ, ಅದನ್ನು ಹೊಳೆಯುವಂತೆ ಮಾಡಿಕೊಡ್ತೀವಿ ಎಂದಿದ್ದಾರೆ. ಇವರನ್ನು ನೋಡಿದ್ದ ಮಹಿಳೆಯರು ಖುಷಿಯಿಂದಲೇ ಸರ ತೆಗೆದುಕೊಟ್ಟಿದ್ದಾರೆ. ಅದೇ ಸಮಯಕ್ಕಾಗಿ ಕಾಯುತ್ತಿದ್ದ ಖದೀಮರು ಸ್ವಲ್ಪ ಬಿಸಿ ನೀರು ತನ್ನಿ ಎಂದಿದ್ದಾರೆ. ಬಿಸಿ ನೀರು ತರಲು ಅತ್ತ ಮಹಿಳೆಯರು ಅಡುಗೆ ಮನೆಗೆ ಹೋಗುತ್ತಿದ್ದಂತೆ ಈತ ಖದೀಮರು ಚಿನ್ನದ ಸರದೊಂದಿಗೆ ಪರಾರಿಯಾಗಿದ್ದಾರೆ. ಇವರು ನಾವು ಕುತ್ಕೊಂಡು ಇದು ತರಕಾರಿ ಇದು ಮಾಡ್ತಾ ಇದ್ರು. ಇಬ್ರು ಬಂದು ಇದು ಪಾತ್ರೆ ತೊಳಿತೀನಿ ಅಂತ ಹೇಳಿದ್ರು. ಪೌಡರ್ ತಗೊಂಡು
ಅದು ತೊಳೆದು ಇವರು ಉಂಗುರ ಕೊಟ್ಟಿದ್ದಾರೆ. ಬೋಧನೆ ಬಳೆ ನಮ್ಮ ಪಾಪದ ಬಳೆ ಕೊಟ್ಟಿದ್ರು. ಪಾಪದ ಬಳೆ ತೊಳೆದ್ಬಿಟ್ಟು ಮತ್ತೆ ನಮ್ಗೆ ಅದೇನೋ ಮಣ್ಣು ಹಾಕಿದ್ರು ಕೈನಲ್ಲಿ. ಅದು ಮಣ್ಣು ಹಾಕಿ ನೋಡೋದು ಮತ್ತೆ ಇದೈತೆ ತಣ್ಣದೈತೆ, ಇದರಲ್ಲಿ ಇದು ಚಿನ್ನದ ಹಾಕಿ ಅಂತ. ಆವಾಗ ನಾವು ತೊಳಿತಾರಂತ ಹಾಕಿದ್ದು ಅಷ್ಟೇ. ಮತ್ತೆ ಇವ್ರಿಗೆ ಗ್ಯಾಸ್ ಮೇಲೆ ಇಕ್ಕಮ್ಮ ಅಂದ್ರು. ಗ್ಯಾಸ್ ಮೇಲೆ ಇಕ್ಕಿರೋದು ಅವ್ರು ಹೋಗಿ ಒಳಗಡೆ ತೋರಿಸಿದ್ರು ಅಷ್ಟೇ. ಮತ್ತೆ ನಾವು ನೋಡಿಲ್ಲ. ಅವು ಆಚೆ ಯಾವಾಗ ಹೋಗಿದ್ರು ಯಾವಾಗ ಅಂತ ಹೋಗಿ ಕೂವರೆಗೂ ಹೊರಟೋದ್ರು. ಯಾವ ಕಡೆ ಹೋದ್ರು ಗೊತ್ತಿಲ್ಲ. 20 ಗ್ರಾಮ್ ಇತ್ತು. ತೊಳ್ಕೊಡ್ತೀನಿ ಅಂತ ಅವ್ರು ಇಸ್ಕೊಂಡ್ ಬಿಟ್ಟಿದ್ದು. ನಮ್ಗೆ ಗೊತ್ತೇ ಇಲ್ಲ ಏನೂನು, ನಮ್ಗೆ ಜ್ಞಾನನೇ ಇರಲಿಲ್ಲ. ಇಸ್ಕೊಂಡ್ಬಿಟ್ಟು ಅವ್ರು ಇದು ಮಾಡ್ಬಿಟ್ಟು ನೀರಿನಲ್ಲಿ ಹಾಕಿದ ಅಷ್ಟೇ ನಾವು ನೋಡಿದ್ದು. ನಮ್ಗೆ ಗೊತ್ತೇ ಇರಲಿಲ್ಲ ನಾವು ಹೆಂಗ್ ಮಾಡಿದ್ರು ಏನ್ ಮಾಡಿದ್ರು. ಕುಕ್ಕರ್ ತೊಳೆದ್ರು, ಆಮೇಲೆ ನಮ್ಮ ಮಗುದು ಬಳೆ ತೊಳೆದ್ರು ಫಸ್ಟ್ ಅಲ್ಲಿ ಬಂದಾಗ. ಅಷ್ಟೇ ನಾವು ನೋಡಿರೋದು. ಅದ್ರ ಮೇಲೆ ನಮ್ಗೆ ಜ್ಞಾನನೇ ಇರಲಿಲ್ಲ. ನೀವ್ ಹೆಂಗ್ ಬಂಗಾರ ಕೊಟ್ರು? ಅವ್ರಿಗೆ ಕೇಳಿದ್ರ ಬಂಗಾರ ಕೊಡಿ ಅಂತ? ಅವ್ರೇ ಇಸ್ಕೊಂಡ್ಬಿಟ್ರು. ಅದ್ ಹೆಂಗ್ ಕೊಟ್ಬಿಟ್ರು ಏನೋ ನಮ್ಗೆ ಅದೇನ್ ಮಾಡ್ಬಿಟ್ರು ಗೊತ್ತಿಲ್ಲ. ಅಲ್ಲಿಗೆ ಜೀವನ ಪೂರ್ತಿ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದ ಸುಮಾರು 2 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಸರ ಕಳೆದುಕೊಂಡಿದ್ದಾರೆ. ಬಿಸಿ ನೀರು ಎತ್ತಿಕೊಂಡು ಹೊರಬಂದ ಮಹಿಳೆಯರಿಗೆ ಅಲ್ಲಿಯೇ ಶಾಕ್ ಆಗಿದೆ. ಸ್ಥಳದಲ್ಲಿ ಕದೀಮರು ಇಲ್ಲದ ಕಾರಣ ಲಬೋ ದಿಬೋ ಅಂತ ಕೂಗಾಡಿಕೊಂಡು ಬೀದಿಗೆ ಬಂದಿದ್ದಾರೆ. ಅಷ್ಟರಲ್ಲಾಗಲೇ ಕದೀಮರು ನಾಪತ್ತೆಯಾಗಿದ್ದಾರೆ. ಕೂಡಲೇ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡು ಪರಾರಿಯಾಗಿರುವ ಕದೀಮರ ಸೆರೆಗೆ ಬಲೆ ಬೀಸಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕೋಲಾರದಲ್ಲಿ ನಡೆದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಇಬ್ಬರು ವಕೀಲರ ಮಧ್ಯೆ ಗಲಾಟೆ ನಡೆದು ವಕೀಲನ ಮೇಲೆ ಹಲ್ಲೆ ನಡೆದಿದ್ದು ಆಸ್ಪತ್ರೆಗೆ ದಾಖಲಾಗಲು ಬಂದ ವಕೀಲನ ಮೇಲೆ ಮತ್ತೆ ಹಲ್ಲೆ ಮಾಡಿರುವ ಘಟನೆ ಇಂದು ಕೋಲಾರ ಜಿಲ್ಲೆಯಲ್ಲಿ ನಡೆದಿದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಸರ್ಕಾರಿ ಆಸ್ಪತ್ರೆ ಎದುರು ವಕೀಲರೊಬ್ಬರ ಮೇಲೆ ಹಲ್ಲೆ ನಡೆದಿದೆ. ಸೆಪ್ಟೆಂಬರ್ 13ರಂದು ಬಂಗಾರಪೇಟೆ ನ್ಯಾಯಾಲಯದಲ್ಲಿ ಆಯೋಜಿಸಿದ್ದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ರಾಜಿ ಪಂಚಾಯಿತಿ ವಿಚಾರವಾಗಿ ವಕೀಲ ನಾರಾಯಣಪ್ಪ ಹಾಗೂ ಮತ್ತೊಬ್ಬ ವಕೀಲ ಸುನೀಲ್ ಕುಮಾರ್ ಎಂಬುವವರ ನಡುವೆ ಗಲಾಟೆ ನಡೆದು ಪರಸ್ಪರ ಹಲ್ಲೆ ಮಾಡಿಕೊಂಡಿದ್ದರು ಎನ್ನಲಾಗಿದೆ. ಹಲ್ಲೆ ನಂತರ ಬಂಗಾರಪೇಟೆ ಆಸ್ಪತ್ರೆಗೆ ದಾಖಲಾಗಲು ಬಂದಿದ್ದ ವಕೀಲ ನಾರಾಯಣಪ್ಪ ಮೇಲೆ ಆಸ್ಪತ್ರೆ ಎದುರೇ ಮೋಹನ್ ಹಾಗೂ ಬೆಂಬಲಿಗರಿಂದ ಮನಸೋ ಇಚ್ಛೆ ಹಲ್ಲೆ ನಡೆಸಲಾಗಿದೆ. ಗಲಾಟೆ ನಂತರ ಸುನೀಲ್ ಕುಮಾರ್ ಬೆಂಬಲಿಗರಿಂದ ಆಸ್ಪತ್ರೆ ಎದುರು ಹಲ್ಲೆ ಮಾಡಿದ ಆರೋಪ ಕೇಳಿಬಂದಿದ್ದು, ಹಲ್ಲೆಯ ದೃಶ್ಯಗಳು ಆಸ್ಪತ್ರೆ ಸಿಸಿಟಿವಿಯಲ್ಲಿ ಸೆರೆಯಾಗಿವೆ. ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋಗಳು ವೈರಲ್ ಆಗಿದ್ದು, ಬಂಗಾರಪೇಟೆ ಪುರಸಭೆ ಸದಸ್ಯನೂ ಆಗಿರುವ ವಕೀಲ ಸುನೀಲ್ ಕುಮಾರ್ ಮತ್ತು ಗಾಯಾಳು ವಕೀಲ ನಾರಾಯಣಪ್ಪ ಕೋಲಾರ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದಾರೆ. ಇನ್ನು ಬಂಗಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಇತ್ತೀಚಿನ ದಿನಗಳಲ್ಲಿ ಜೀವನ ಶೈಲಿಯೇ ಬಣ್ಣವಾಗಿದೆ. ಸಾಲದು ಎಂಬಂತೆ ರೈತರು ಬೆಳೆಯುವ ಬೆಳೆಗಳಲ್ಲಿಯೂ ಬಣ್ಣಗಳು ಮಿಶ್ರಣವಾಗುತ್ತಿವೆ. ಅದು ಆರೋಗ್ಯಕ್ಕೆ ಪೂರಕವೋ ಮಾರಕವೋ ಗೊತ್ತಿಲ್ಲವಾದರೂ ವೇಗದ ಬೆಳೆ ಮತ್ತು ಹೆಚ್ಚಿನ ಇಳುವರಿಯ ಬೆಳೆಗಳು ಇತ್ತೀಚಿನ ದಿನಗಳಲ್ಲಿ ರೈತರ ತೋಟಗಳಿಗೆ ಲಗ್ಗೆ ಇಟ್ಟಿವೆ. ಅದೇ ರೀತಿಯ ಬೆಳೆಯೊಂದನ್ನು ಇದೀಗ ಶಿಡ್ಲಘಟ್ಟದ ರೈತರೊಬ್ಬರು ಬೆಳೆದಿದ್ದು ಅದರತ್ತ ಜನರ ಚಿತ್ತ ಹರಿಸುವಂತಾಗಿದೆ. ಶಿಡ್ಲಘಟ್ಟ ರೈತ ತ್ಯಾಗರಾಜ್ ಅವರ ಕೃಷಿ ನವೀನತೆಯಲ್ಲಿ ಬಣ್ಣ ಬಣ್ಣದ ಮೆಕ್ಕೆಜೋಳ ಬೆಳೆ ಎಲ್ಲರ ಗಮನ ಸೆಳೆಯುತ್ತಿದೆ. ಕೃಷಿಯಲ್ಲಿ ಹೊಸ ಪ್ರಯೋಗ ಮಾಡಿ ಯಶಸ್ಸು ಸಾಧಿಸುತ್ತಿರುವ ರೈತರ ಪಂಕ್ತಿಗೆ ಶಿಡ್ಲಘಟ್ಟ ತಾಲೂಕಿನ ಅಪ್ಪೇಗೌಡನಹಳ್ಳಿಯ ರೈತ ಎಂ ತ್ಯಾಗರಾಜ್ ಸೇರಿದ್ದಾರೆ. ಸಾಮಾನ್ಯವಾಗಿ ಹಳದಿ ಅಥವಾ ಬಿಳಿ ಬಣ್ಣದ ಮೆಕ್ಕೆಜೋಳ ಮಾತ್ರ ಕಂಡಿದ್ದ ಜನತೆಗೆ ಇವರು ಬೆಳೆದ ಕೆಂಪು, ನೀಲಿ, ನೇರಳೆ,
ಕಿತ್ತಳೆ ಹಾಗೂ ಕಪ್ಪು ಬಣ್ಣದ ಮೆಕ್ಕೆಜೋಳ ಇದೀಗ ಕುತೂಹಲದ ವಿಷಯವಾಗಿದೆ. ವಿದೇಶದ ಮೆಕ್ಸಿಕೋ ಮತ್ತು ಪೆರು ದೇಶಗಳಿಂದ ತರಿಸಲಾದ ವಿಶೇಷ ಬಿತ್ತನೆ ಬೀಜಗಳಿಂದ ಬೆಳೆದ ಈ ಜೋಳದಲ್ಲಿ ಯಾವುದೇ ಕೃತಕ ಬಣ್ಣಗಳಿಲ್ಲ. ನೈಸರ್ಗಿಕವಾಗಿ ಬಣ್ಣಗಳ ವೈವಿಧ್ಯ ಹೊಂದಿರುವ ಈ ಬೆಳೆಗಾಗಿ ತ್ಯಾಗರಾಜ್ ಸಾವಯವ ಗೊಬ್ಬರ ಬಳಸಿ 10 ಗುಂಟೆ ಜಮೀನಿನಲ್ಲಿ 4 ತಿಂಗಳ ಹಿಂದೆ ನಾಟಿ ಮಾಡಿದ್ರ. ಪ್ರತಿ ಗಿಡ 2 ರಿಂದ 3 ತೆನೆಗಳನ್ನು ಕೊಟ್ಟ ಪರಿಣಾಮವಾಗಿ ಈಗಾಗಲೇ ಸುಮಾರು 150 ಕೆಜಿ ಕಾಳುಗಳನ್ನು ಪಡೆದಿದ್ದಾರೆ. ಸಾಮಾನ್ಯ ಮೆಕ್ಕೆಜೋಳಕ್ಕಿಂತ ಬಣ್ಣದ ಜೋಳ ಮಾರುಕಟ್ಟೆಯಲ್ಲಿ ವಿಶೇಷ ಬೇಡಿಕೆ ಹೊಂದಿದೆ. ಇದರಿಂದ ಉತ್ತಮ ಆದಾಯ ಸಿಗುವ ನಿರೀಕ್ಷೆ ಇದೆ. ಜೊತೆಗೆ ಈ ಬಗೆಗಿನ ಪ್ರಯೋಗ ಕೃಷಿ ವೈವಿಧ್ಯತೆಯನ್ನ ಉಳಿಸುವ ಕೆಲಸ ಮಾಡುತ್ತದೆ. ಬಣ್ಣದ ಮೆಕ್ಕೆಜೋಳವನ್ನ ಸಾಮಾನ್ಯವಾಗಿ ಆಹಾರ, ಪಶು ಆಹಾರ ಹಾಗೂ ಅಲಂಕಾರಿಕ ಬಳಕೆಗಾಗಿ ಬಳಸಲಾಗುತ್ತದೆ. ಅಮೆರಿಕ, ಆಫ್ರಿಕಾ ಮುಂತಾದ ದೇಶಗಳಲ್ಲಿ ಇದಕ್ಕೆ ಹೆಚ್ಚಿನ ಬೇಡಿಕೆ ಇದ್ದು ಇದೀಗ ಭಾರತದ ಮಾರುಕಟ್ಟೆಯಲ್ಲೂ ಬೇಡಿಕೆ ಏರಿಕೆಯಾಗುತ್ತಿದೆ. ಈ ಜೋಳ ಕೇವಲ ಆಕರ್ಷಕವಾಗಿರುವುದಲ್ಲದೆ ಪೋಷಕಾಂಶಗಳಿಂದ ಕೂಡಿದೆ. ಕಬ್ಬಿಣಾಂಶ, ವಿಟಮಿನ್ಗಳು ಹಾಗೂ ಆಂಟೋಸಯಾನಿನ್ಗಳಂತಹ ಆಂಟಿ ಆಕ್ಸಿಡೆಂಟ್ಗಳಿಂದ ಸಮೃದ್ಧವಾಗಿರುವುದರಿಂದ ರಕ್ತಹೀನತೆ ನಿವಾರಣೆ, ಮಧುಮೇಹ ನಿಯಂತ್ರಣ, ಉರಿಯೂತ ಕಡಿಮೆಗೊಳಿಸುವುದು, ನರಮಂಡಲ ಬಲಪಡಿಸುವುದು ಮತ್ತು ಕಣ್ಣಿನ ಆರೋಗ್ಯ ಕಾಪಾಡುವುದು ಮುಂತಾದ ಹಲವಾರು ಲಾಭಗಳನ್ನು ನೀಡುತ್ತದೆ. ಇತಿಹಾಸದಲ್ಲಿ 3000 ವರ್ಷಗಳ ಹಿಂದೆ ದಕ್ಷಿಣ ಅಮೆರಿಕಾದಲ್ಲಿ ಬಣ್ಣದ ಮೆಕ್ಕೆಜೋಳ ಮುಖ್ಯ ಆಹಾರವಾಗಿತ್ತು. ಮಿಜೋರಂನಲ್ಲೂ ಇದನ್ನು ಮೆಂಬಾನ್ ಎಂದು ಕರೆಯುತ್ತಾ ಬಳಸಲಾಗುತ್ತದೆ. ಪೆರು ದೇಶದಲ್ಲಿ ಈ ಜೋಳದಿಂದ ಚೀಚಾ ಮರೋಡಾ ಎಂಬ ಪಾನೀಯ ತಯಾರಿಸಲಾಗುತ್ತದೆ. ಜಾಗತಿಕ ಮಟ್ಟದಲ್ಲಿ ಸೂಪರ್ ಫುಡ್ ಎಂದು ಪ್ರಸಿದ್ಧಿ ಪಡೆದಿದೆ. ಸಾಮಾನ್ಯ ಮೆಕ್ಕೆಜೋಳಕ್ಕಿಂತ ಬಣ್ಣದ ಜೋಳಕ್ಕೆ ಮಾರುಕಟ್ಟೆಯಲ್ಲಿ ಹೆಚ್ಚು ಬೇಡಿಕೆ ಇದೆ. ಇದನ್ನು ಅಭಿವೃದ್ಧಿಪಡಿಸಿ ನಮ್ಮ ಭಾಗದ ರೈತರಿಗೆ ಪರಿಚಯಿಸುವುದು ನನ್ನ ಉದ್ದೇಶ ಎಂದು ರೈತ ತ್ಯಾಗರಾಜ್ ಹೇಳಿದ್ದಾರೆ. ಅಮೇರಿಕಾದಲ್ಲಿ ನಮ್ಮ ಸ್ನೇಹಿತರು ಕೂಡ ಇದ್ದರು, ಅವರು ಕೂಡ ಮಾಹಿತಿ ಕೊಟ್ಟೆ. ಅವರು ಒಂದು ಅಲ್ಪ ಸ್ವಲ್ಪ ನಮಗೆ ಬೀಜನ ತಳಿನ ತಂದುಕೊಟ್ರು, ಸೀಡ್ಸು. ಹಾಗಾಗಿ ಎಲ್ಲ ಸೇರಿಸಿ ನಾನು ಈಗ 10 ಗುಂಟೆಯಲ್ಲಿ ಏನು ಈ ಮೆಕ್ಕೆಜೋಳ ಬ್ಲ್ಯಾಕ್ ಕಾನು, ರೆಡ್ ಕಾನು, ಗೋಲ್ಡ್ ಕಾನು ಮತ್ತು ಒಂದೇ ತೆನೆಯಲ್ಲಿ 3-4 ಕಲ್ಲರ್ ಬರ್ತಕ್ಕಂಥ ಸೀಡಿದೆ. ಇದನ್ನೆಲ್ಲ ಬೆಳೆದು ಚೆನ್ನಾಗಿ ಆಗಿದೆ ಬೆಳೆ ಕೂಡ. ಆದರೆ ಇದಕ್ಕೆ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಮತ್ತು ಇದೆಲ್ಲ ಚೆನ್ನಾಗಿ ಕೊಟ್ಟಿದ್ದೀನಿ. ಆದರೂ ಬೆಳೆ ಅಂತೂ ಚೆನ್ನಾಗಾಗಿದೆ. ಈಗ ನಮಗೆ ಆಲ್ರೆಡಿ ನಾನು ಇನ್ನೂ ಇಂಡೆಂಟ್ಗೆ ಅಂತೇಳಿ ನಾನು ಮಾರ್ಕೆಟಿಂಗು ಅಂತೇಳಿ ಪ್ರಯತ್ನ ಪಟ್ಟೆ. ಆದರೆ ಮಾರ್ಕೆಟಿಂಗ್ ಈಗಾಗಲೇ ನನಗೆ ಸ್ಟಾರ್ಟ್ ಕೂಡ ಆಗಿದೆ. ಮತ್ತು ಇದನ್ನು ಮಾರ್ಕೆಟಿಂಗ್ ಮಾಡೋದ್ರ ಜೊತೆಯಲ್ಲಿ ಇದನ್ನು ನಮ್ಮ ರೈತರಿಗೆ ಪರಿಚಯ ಮಾಡಬೇಕು, ರೈತರು ಕೂಡ ಇದನ್ನು ಬೆಳಿಬೇಕು. ಯಾಕಂತಂದರೆ ಇದರಲ್ಲಿ ಪ್ರೋಟೀನ್ ಇರ್ಬೋದು, ವಿಟಮಿನ್ ಇರ್ಬೋದು, ಕ್ಯಾಲ್ಸಿಯಂ ಇರ್ಬೋದು, ಇದು ಭಾಳಷ್ಟು ಚೆನ್ನಾಗಿದೆ. ಯಾಕಂದರೆ ಇದು ತುಂಬ ಇದು ನಾವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಇದು 2000-3000 ವರ್ಷದ ಹಿಂದೆನೇ ಕೂಡ ಅಲ್ಲಿ ಬೆಳೀತಿರೋದು. ಅಂದರೆ ಆಹಾರ ಪದ್ಧತಿ ಇದು ಭಾಳ ಚೆನ್ನಾಗಿದೆ ತಿನ್ನಲಿಕ್ಕೂ ಕೂಡ. ಹಾಗಾಗಿ ಇದನ್ನು ನಾನು ನೆಕ್ಸ್ಟು ಬೆಳೀತೀನಿ ಮತ್ತು ರೈತರಿಗೆ ಇದನ್ನು ಮಾರ್ಕೆಟಿಂಗ್ ತರುವಂಥ ಪ್ರಯತ್ನ ಭಾಳಷ್ಟು ಇಂಪಾರ್ಟೆಂಟು. ಅದನ್ನು ಖಂಡಿತ ನಾನು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಕೋಲಾರ ಜಿಲ್ಲೆಯ ಕೆಜಿಎಫ್ ವ್ಯಾಪ್ತಿಯ 2 ಪೊಲೀಸ್ ಠಾಣೆಗಳಲ್ಲಿ ಮನೆ ಕಳವು ಹಾಗೂ ತೋಟದಲ್ಲಿ ಬೋರ್ವೆಲ್ ಕೇಬಲ್ ಕದ್ದಿದ್ದ 2 ಪ್ರಕರಣಗಳಲ್ಲಿ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕೆಜಿಎಫ್ ವ್ಯಾಪ್ತಿಯ ಕ್ಯಾಸಂಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಣ್ಣೂರು ಗ್ರಾಮದ ಚಲಪತಿ ಎಂಬುವರ ತೋಟದಲ್ಲಿ 600 ಮೀಟರ್ ಬೋರ್ವೆಲ್ ಕೇಬಲ್ ಕಳವಾಗಿತ್ತು. ಈ ಸಂಬಂಧ ಪೊಲೀಸರು ಕೇಸ್ ದಾಖಲಿಸಿಕೊಂಡಿದ್ದು ಕೆಜಿಎಫ್ ತಾಲೂಕಿನ ಉದಯನಗರ ನಿವಾಸಿ ಸುಬ್ರಹ್ಮಣಿ ಎಂಬಾತನನ್ನ ಬಂಧಿಸಿರುವ ಪೊಲೀಸರು ಆತನಿಂದ 96,000 ಬೆಲೆ ಬಾಳುವ 600 ಮೀಟರ್ ಕೇಬಲ್ ವಶಕ್ಕೆ ಪಡೆದಿದ್ದಾರೆ. ಕಾಮಸಮುದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯ ರಾಮಚಂದ್ರಪ್ಪ ಶೆಟ್ಟಿ ಅವರ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಬೀಗ ಮುರಿದು ಮನೆಯಲ್ಲಿದ್ದ ಚಿನ್ನಾಭರಣಗಳನ್ನು ಕಳವು ಮಾಡಲಾಗಿತ್ತು. ಈ ಸಂಬಂಧ ಕಾಮಸಮುದ್ರ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದು, ಆರೋಪಿ ಸುರೇಶ್ನಿಂದ 3.30 ಲಕ್ಷ ಮೌಲ್ಯದ 33 ಗ್ರಾಂ ಚಿನ್ನದ ಸರ ವಶಕ್ಕೆ ಪಡೆದಿದ್ದಾರೆ. 2 ಪ್ರಕರಣಗಳಲ್ಲಿ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ನೀವೇನಾದರೂ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿ,
ಚಿಂತಾಮಣಿ ಗೌರಿಬಿದನೂರು ಕಡೆಯವರ? ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆಕ್ವಾಟೆಕ್ಗೆ. ಯಾಕೆಂದ್ರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು. ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ? ಹೌದು, ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ 5,500ದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ. ವೈಡ್ ವೆರೈಟಿ ಜೊತೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜೀಸ್. ಯಾವುದೇ ಪ್ಯೂರಿಫೈಯರ್ಸ್ ಜೊತೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್, ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ 40% ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ. ಸತತವಾಗಿ 20 ವರ್ಷಗಳಿಂದ ಇವರು ಈ ಬಿಸ್ನೆಸ್ ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ, ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, ಆಂಬೂರು ಬಿರಿಯಾನಿ ಪಕ್ಕದ ರಸ್ತೆ, 2ನೇ ಅಂಗಡಿ, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ರಾಜ್ಯ ಸರ್ಕಾರ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ 15 ದಿನಗಳ ಕಾಲ ಹೊಸ ಸಾಮಾಜಿಕ ಶೈಕ್ಷಣಿಕ ಜಾತಿ ಸಮೀಕ್ಷೆ ನಡೆಸಲು ನಿರ್ಧರಿಸಿದ್ದು, ಸಮುದಾಯದವರು ಕಡ್ಡಾಯವಾಗಿ ಒಕ್ಕಲಿಗ ಎಂದು ನಮೂದಿಸಬೇಕು ಎಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಆದಿಚುಂಚನಗಿರಿ ಮಹಾಸಂಸ್ಥಾನದ ಶ್ರೀ ಮಂಗಳನಾಥ ಸ್ವಾಮೀಜಿ ಮನವಿ ಮಾಡಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ಆರ್ಎಸ್ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಜನಾಂಗದ ಜಾತಿ ಗಣತಿ ಮತ್ತು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಕುರಿತು ಅರಿವು ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು, 1931ರಲ್ಲಿ ನಡೆದಿದ್ದ ಸಾಮಾಜಿಕ ಶೈಕ್ಷಣಿಕ ಜಾತಿ ಗಣತಿ ಸಮೀಕ್ಷೆಯು ಈಗ ನಡೆಯುತ್ತಿರುವುದು ಸ್ವಾಗತಾರ್ಹ ಎಂದು ಹೇಳಿದ್ದಾರೆ. ಒಕ್ಕಲಿಗರ ಜನಸಂಖ್ಯೆಯನ್ನು ನಿಖರವಾಗಿ ಲೆಕ್ಕ ಹಾಕಲು ಯಾವುದೇ ಗಣತಿದಾರರು ಬಂದಾಗ ಉಪ ಪಂಗಡಕ್ಕೆ ಸೇರಿದ್ದರೂ
ಜಾತಿ ಕಾಲಂನಲ್ಲಿ ಒಕ್ಕಲಿಗ ಎಂದು ಬರೆಯಬೇಕು. ಉಪ ಪಂಗಡಗಳನ್ನ ಉಪಜಾತಿ ಕಾಲಂನಲ್ಲಿ ದಾಖಲಿಸಬೇಕು. ಜಾತಿ ಕಾಲಂನಲ್ಲಿ ಯಾರು ಉಪಜಾತಿ ನಮೂದಿಸಬಾರದು. ಹಾಗೆಯೇ ನಿಮ್ಮ ಸರಿಯಾದ ವಿದ್ಯಾಭ್ಯಾಸ, ಜಮೀನು, ಆರ್ಥಿಕ ಸ್ಥಿತಿಗಳ ಬಗ್ಗೆ ಮಾಹಿತಿ ನೀಡಬೇಕು ಎಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಶ್ರೀ ಮಂಗಳನಾಥ ಸ್ವಾಮೀಜಿ ತಿಳಿಸಿದ್ದಾರೆ. ಒಕ್ಕಲಿಗರು ಹಿಂದೆ ಆಶ್ರಯ ಹಾಗೂ ಅನ್ನದಾತರಾಗಿದ್ದರು. ಆಗ ಎಲ್ಲರೂ ಒಗ್ಗಟ್ಟಾಗಿದ್ದು ಸಮಾಜದ ಏಳಿಗೆಗೆ ದುಡಿಯುತ್ತಿದ್ದರು. ಆದರೆ ಈಗ ಒಕ್ಕಲಿಗರಲ್ಲಿ ಒಗ್ಗಟ್ಟು ಇಲ್ಲವಾಗಿದೆ. ನಾವು ಮತ್ತು ನಮ್ಮ ಸಮಾಜ ಉಳಿಯಬೇಕಾದರೆ ಒಕ್ಕಲಿಗರು ಒಗ್ಗಟ್ಟಾಗಿರಬೇಕು. ಸಮುದಾಯಕ್ಕೆ ಬೇಕಾದ ಮೀಸಲಾತಿ ಸಿಗಬೇಕು. ಆಗ ಮಾತ್ರ ಸಮುದಾಯದ ಅಭಿವೃದ್ಧಿ ಸಾಧ್ಯ. ಈಗ ಆ ಕಾಲ ಕೂಡಿ ಬಂದಿದೆ ಎಂದು ಮಂಗಳನಾಥ ಸ್ವಾಮೀಜಿ ಹೇಳಿದರು. ಇದು ಕಟ್ಟಕಡೆಯ ವ್ಯಕ್ತಿಯೂ ಕೂಡ ಒಂದು ಮಾಹಿತಿ ತಲುಪಿ ಇದರಿಂದ ಈ ಮೀಸಲಾತಿಯಿಂದ ನಮ್ಮೊಂದು ಶಕ್ತಿಯನ್ನು ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಶೈಕ್ಷಣಿಕವಾಗಿ ನಾವು ಸದೃಢವಾಗಬೇಕು ಅಂತಕ್ಕಂಥ ಒಂದು ನಿಲುವನ್ನು ಇಟ್ಕೊಂಡು ಪೂಜ್ಯರುಗಳು ಮತ್ತು ನಮ್ಮ ಒಕ್ಕಲಿಗ ಸಂಘದಿಂದ ಒಂದು ಕೇಂದ್ರ ಸಂಘದಿಂದ ಇದು ಆಯೋಜನೆ ಮಾಡಿ ಇವತ್ತು ರಾಜ್ಯದಾದ್ಯಂತ ಈ ಸಮೀಕ್ಷೆ ಒಂದು ಮಾಹಿತಿ ಬಗ್ಗೆ ಎಲ್ಲರೂ ಕೂಡ ಮನವರಿಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ನಮ್ಮ ನಾಗಸರು ಇವತ್ತು ಅವರು ಕೂಡ ಸುಮಾರು ಆ ಭಾಗ ನಮ್ಮ ಹುಟ್ಟೂರು, ಚಿಕ್ಕಮಗಳೂರು ಎಲ್ಲ ಭಾಗದಲ್ಲೂ ಕೂಡ ಮೊನ್ನೆ ಎಲ್ಲ ಸೂರ್ಯ ಭಾಗದಲ್ಲ ಮಾಹಿತಿಯನ್ನು ಕೊಟ್ಟು ಬಂದಿದ್ದಾರೆ. ಇದು ಯಾರೂ ಕೂಡ ಇದನ್ನ ಬೇಜವಾಬ್ದಾರಿಯಾಗಿ ಬರ್ತಕ್ಕಂಥ ವಿಚಾರ. ಇದೆಲ್ಲರೂ ಕೂಡ ಒಂದು ಗಂಭೀರವಾದ ಚಿಂತನೆ. ಯಾಕಂದ್ರೆ ನಮ್ಮ ಸಮುದಾಯ ಗೊತ್ತು, ನಾನಾ ರೀತಿಯ ಉಪಪಂಗಡಗಳಿರ್ಬೋದು ಅಥವಾ ನಾವೇನು ಮಾಡ್ತೇವೆ ಸ್ವಲ್ಪ ಸಮುದಾಯದಲ್ಲಿ ಒಕ್ಕಲಿಗ ಸಮುದಾಯ ಅಂತ ತಕ್ಷಣನೇ ಸ್ವಲ್ಪ ನಾವು ಹೇಳ್ಕೊಳ್ಳೋದು ಹೆಚ್ಚು. ಒಂದು ಕಾಲದಲ್ಲಿ ನಮ್ಮ ಸಾಮಿ ಹೇಳ್ತಿದ್ರು, ಒಂದು ಬೇಕಾದ್ರೆ ಹೆಣ್ಣು ತಕ್ಕ ಕೂಡ ಟೈಮ್ ಬೇಕಾದ್ರೆ ಹೆಚ್ಚಿಗೆ ಹೇಳ್ಕೊಳ್ಳಿ, ಅದೇನೋ ಬೇರೆ ಮಾಡಿ. ಆದರೆ ಈ ಸಮಯದಲ್ಲಿ ನಾವು ನಮ್ಮ ವಾಸ್ತವಿಕತೆ ಏನಿದೆ, ನಮ್ಮ ಒಂದು ಪರಿಸ್ಥಿತಿ ಏನಿದೆ, ಅದಷ್ಟನ್ನೇ ನಾವು ಹೇಳಿದ್ರೆ ಮಾತ್ರ ನಾವು ಸಮುದಾಯದಲ್ಲಿ ಒಂದು ಒಳ್ಳೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ನಾವು ಪ್ರಗತಿಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಅದು ಬಿಟ್ಟು ಇದನ್ನು ನಾವು ಒಗ್ಗಟ್ಟನ್ನ ಬೇರೆ ಬೇರೆ ಪಂಗಡಗಳನ್ನ ಬೇರೆ ಮಾಡ್ಕೊಳ್ತಕ್ಕಂಥದ್ದು, ಏನೇನೋ ಬಂಧನಗಳನ್ನು ನಾವೇ ಸೃಷ್ಟಿ ಮಾಡ್ಕೊಳ್ಳೋದು ಅಥವಾ ನಾವೇ ಯಾವಾಗಲೂ ಒಂದು ರೀತಿಯಲ್ಲಿ ನಮ್ಮದೇ ಆದ ಒಂದು ಚಿಂತನೆಗಳನ್ನು ಮಾಡ್ತಾ ಹೋದರೆ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಕೋಲಾರ ಅರಣ್ಯ ಇಲಾಖೆ ಸಹಾಯಕ ಸಂರಕ್ಷಣಾಧಿಕಾರಿಯನ್ನ ವಜಾಗೊಳಿಸುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಕೋಲಾರದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕಚೇರಿ ಎದುರು ಡಿಎಸ್ಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಸಾಮಾಜಿಕ ಅರಣ್ಯ ಉಪವಿಭಾಗದ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಸಿಎಫ್ ಅಧಿಕಾರಿ ಧನಲಕ್ಷ್ಮಿಯವರನ್ನ ಅಮಾನತು ಮಾಡುವಂತೆ ಡಿಎಸ್ಎಸ್ ಕಾರ್ಯಕರ್ತರು ಕೋಲಾರ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕಚೇರಿ ಎದುರು ಇಂದು ಪ್ರತಿಭಟನೆ ನಡೆಸಿದ್ರು. ಅರಣ್ಯ ಇಲಾಖೆಯ ಎಲ್ಲ ಕಾಮಗಾರಿಗಳಲ್ಲಿ ಭ್ರಷ್ಟಾಚಾರ ನಡೆದಿದ್ದು ಇದಕ್ಕೆ ಕಾರಣ ಎಸಿಎಫ್ ಅಧಿಕಾರಿಯೇ ಆಗಿದ್ದಾರೆ. ಶ್ರೀನಿವಾಸಪುರ, ಮಾಸ್ತೇನಹಳ್ಳಿ, ಸುಗಟೂರು, ನಾಗನಾಳ ಸೇರಿದಂತೆ ಹಲವು ಕಡೆ ಮರಗಳ ಮಾರಣ ಹೋಮ ನಡೆದಿದೆ. ಅರಣ್ಯ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಕಚೇರಿಯ ಭ್ರಷ್ಟಾಚಾರಕ್ಕೆ ನೇರವಾಗಿ ಎಸಿಎಫ್ ಧನಲಕ್ಷ್ಮಿ ಕಾರಣವಾಗಿದ್ದು ಇಲಾಖೆಯ ಹಿರಿಯ ಅಧಿಕಾರಿಗಳು ಇಲಾಖೆಯಲ್ಲಿ ನಡೆದಿರುವ ಭ್ರಷ್ಟಾಚಾರದ ಬಗ್ಗೆ ತನಿಖೆ ಮಾಡಬೇಕು ಎಂದು ದಲಿತ ಸಂಘರ್ಷ ಸಮಿತಿ ಮುಖಂಡ ಚಂದ್ರಶೇಖರ್ ಆಗ್ರಹಿಸಿದರು. ಧನಲಕ್ಷ್ಮಿ ಅವರನ್ನ ಅಮಾನತು ಮಾಡಬೇಕು ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಘಟನೆ ಹೋರಾಟ ಹಮ್ಮಿಕೊಂಡಿದೆ. ಈ ಒಂದು ಸಾಮಾಜಿಕ ಅರಣ್ಯ ವಲಯದಲ್ಲಿ ಏನು ತುಂಬ ಭ್ರಷ್ಟಾಚಾರ ನಡೆದಿದೆ, ಏನು ಕರೆಂಟ್ ಲೈನ್ಗಳು ಹಾದು ಹೋಗ್ತವೆ ಅಂಥ ಜಾಗಗಳಲ್ಲಿ ಮರಗಳನ್ನು ನಡೆಸ್ತಾರೆ. ಅದು ಯಾಕಂದರೆ ಬಿಲ್ ಮಾಡ್ಕೋತಾರೆ, ಆಮೇಲೆ ಆ ಮರಗಳನ್ನ ಅವರೇ ಕಡ್ದಾಕ್ತಾರೆ. ಅಂದರೆ ಏನು ಯೂಸ್ ಆಗ್ತಲ್ಲ, ಉಪಯೋಗ ಆಗ್ತಲ್ಲ ಅಂಥ ಕೆಲಸ ಕಾಮಗಾರಿಗಳನ್ನು ತಕ್ಷಣ ನಿಲ್ಲಿಸಬೇಕು. ಮತ್ತು ಮಾಸ್ತೇನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ರೋಡ್ ಸೈಡು ಏನು ತಮ್ಮ ಈ ಇಲಾಖೆಯಿಂದ ಸಾಮಾಜಿಕ ಅರಣ್ಯ ಉಪವಿಭಾಗ ಇಲಾಖೆಯಿಂದ ರೋಡ್ ಸೈಡ್ ಮರಗಳು ನಡೆಸಿದ್ದಾರೆ. ಮರಗಳು ನೆಟ್ಬಿಟ್ಟು ಸಸಿಗಳು ನೆಟ್ಬಿಟ್ಟು ಅದಕ್ಕೆ ನಿರ್ವಹಣೆಗೆ ಕಾಸು ಕೊಡ್ತಾರೆ ಇಷ್ಟು ವರ್ಷ ಅಂತ. ಆದರೆ 2 ಟೈಮ್ ಮಾಡಿದ್ದಾರೆ, ಇವಾಗ ಯಾವುದೋ ಒಂದು ಮರ ಇಲ್ಲ ಮಾಸ್ತೇನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ. ಅದನ್ನು ನಾವು ಖಂಡಿಸ್ತೇವೆ. ಆ ಒಂದು ಯಾರು ಬಿಲ್ಗಳು ಮಾಡಿದ್ರೆ ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು. ಮತ್ತೆ ಅದೇ ಮಾಸ್ತೇನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಒಂದು ಕಾಮಗಾರಿಯಲ್ಲಿ ಏನಾಗಿದೆ, ನರೇಗಾದಿಂದಲೂ ಏನು ಹಣ ಮಂಜೂರು ಮಾಡಿದ್ದಾರೆ. ಮತ್ತು
ತಮ್ಮ ಇಲಾಖೆಯಿಂದ ಮಂಜೂರು ಮಾಡಿದ್ದಾರೆ. ಅದನ್ನು ಸಮಗ್ರವಾಗಿ ತನಿಖೆ ಮಾಡಬೇಕು. ಮತ್ತು ಜೆ ಸಿ ಪಿಗಳನ್ನು ಏನು ಬಳಸ್ತಾರೆ, ಆ ಜೆ ಸಿ ಪಿಗಳನ್ನು ಬಳಸೋದನ್ನು ತಕ್ಷಣ ನಿಲ್ಲಿಸಬೇಕು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಗುಡಿಬಂಡೆ ತಾಲೂಕು ಸೋಮೇನಹಳ್ಳಿ ಹೋಬಳಿ ರಾಮಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ 35ರಲ್ಲಿ 8.23 ಗುಂಟೆ ಜಮೀನು ಗೋಮಾಳ ಜಮೀನಾಗಿದ್ದು ಸುಮಾರು 5 ಎಕರೆ ಸರ್ಕಾರಿ ಜಮೀನು ಒತ್ತುವರಿ ತೆರವು ಕಾರ್ಯಾಚರಣೆ ಸಂಬಂಧಿಸಿ ಕಂದಾಯ ಇಲಾಖೆ ಕೈಗೊಂಡಿರುವ ಒತ್ತುವರಿ ಗಡಿ ಗುರುತಿಸುವಿಕೆ ಕಾರ್ಯ ಗುರುವಾರ ನಡೆಸಿದರು. ಗುಡಿಬಂಡೆ ತಾಲೂಕು ಸೋಮೇನಹಳ್ಳಿ ಹೋಬಳಿ ರಾಮಗಾನಹಳ್ಳಿ ಗ್ರಾಮಕ್ಕೆ ಸೇರಿದ ರಾಷ್ಟ್ರೀಯ ಹೆದ್ದಾರಿ 44ರ ಪಕ್ಕದಲ್ಲಿ ಇರುವ ಸರ್ಕಾರದ ಜಮೀನನ್ನು ಕೆಲವರು ಅನಧಿಕೃತವಾಗಿ ಶೆಡ್ ಮನೆ ನಿರ್ಮಾಣ ಮಾಡಿಕೊಂಡ, ಇನ್ನು ಕೆಲವರು ಒತ್ತುವರಿ ಮಾಡಿಕೊಂಡ ಬಗ್ಗೆ ತಹಸೀಲ್ದಾರ್ಗೆ ದೂರನ್ನು ನೀಡಿದ್ದರು. ದೂರಿನ ಅನ್ವಯ ಸರ್ವೆ ನಡೆಸಿ ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ ಹಾಗೂ ಸರ್ವೆ ಇಲಾಖೆ ತಂಡ ಒತ್ತುವರಿಯಾಗಿದ್ದ ಸರ್ಕಾರಿ ಜಾಗದ ಗಡಿ ಗುರುತಿಸಿದ್ದ ಅಧಿಕಾರಿಗಳು ಉಳಿದ ಸರ್ವೆ ನಂಬರ್ಗಳಲ್ಲಿರುವ ಒತ್ತುವರಿ ಗುರುತಿಸಿ ಒತ್ತುವರಿ ತೆರವು ಮಾಡುವಂತೆ ನೋಟಿಸ್ ತೆರವುಗೊಳಿಸುವುದನ್ನು ವಿರೋಧಿಸಿ ರೈತ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದರು. ಪೊಲೀಸ್ ಹಾಗೂ ಅಧಿಕಾರಿಗಳು ಮನವರಿಕೆ ಮಾಡಿ ಸಮಾಧಾನ ಮಾಡಿದ್ದಾರೆ. ಇನ್ನು ಒತ್ತುವರಿ ತೆರವು ಮಾಡದಿದ್ದರೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಹಸೀಲ್ದಾರ್ ಸಿಗ್ಬತುಲ್ಲಾ ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಳೆದ 3 ದಿವಸಗಳಿಂದ ನಾವು ಸರ್ವೆ ಕಾರ್ಯ ಮತ್ತು ಅದನ್ನು ಸ್ಥಿತಿಗತಿ ಆಗಿರೋ ಬಗ್ಗೆ ದಾಖಲೆಗಳನ್ನು ಪರಿಶೀಲಿಸಿಕೊಂಡು ನಿನ್ನೆ ROS ಮೀಟಿಂಗ್ ಇತ್ತು, ಅದನ್ನು ನಾವು ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ. ಇವತ್ತು ಬೆಳಗ್ಗೆ ನಾವು ಅದನ್ನು ಟ್ರ್ಯಾಕ್ ಮಾಡಿದ್ದೀವಿ. ಒಟ್ಟಾರೆ ಇರ್ತಕ್ಕಂತಹ 9 ಎಕರೆ 9 ಗುಂಟೆ ಪೈಕಿ 26 ಗುಂಟೆ ನ್ಯಾಷನಲ್ ಹೈವೇ 44 ಹೋಗಿರುತ್ತೆ. ಅದನ್ನು ಉಳಿಕೆ ಇರ್ತಕ್ಕಂತಹ ಜಾಗದಲ್ಲಿ ಇನ್ನು 8 ಎಕರೆ 27 ಗುಂಟೆ ಇದೆ. ಅದನ್ನು ರಿಹಾನಾ ಬಾನು ಸ್ವಲ್ಪ ಇದ್ದಾರೆ, MS ವಾಣಿ 57ನಲ್ಲಿ ಅರ್ಜಿ ಹಾಕ್ಕೊಂಡಾರೆ ಇವರಿಬ್ಬರು. ಆಮೇಲೆ ಆದಿನಾರಾಯಣಪ್ಪ ನರಸಿಂಹಪ್ಪ ಅವರು ಸಹ ಎಲ್ಲರೂ ಸೇರಿ 5 ಎಕರೆ ಜಮೀನು ಒತ್ತುವರಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಜೊತೆಗೆ 2 ಎಕರೆ 20 ಗುಂಟೆ ಫಾರೆಸ್ಟ್ಗೂ ಸಹ ಹೋಗಿದೆ. ಇನ್ನು ಉಳಿಕೆ 30 ಗುಂಟೆ ರಾಮಗಾನಹಳ್ಳಿ ರೋಡ್ ಹೋಗಿದೆ. ಅಲ್ಲಿಂದ ಫಾರೆಸ್ಟ್ ಮತ್ತು ಇದರಲ್ಲಿ ಇರ್ತಕ್ಕಂತಹ 30 ಗುಂಟೆ ಜಮೀನು ಹೋಗಿದೆ. ಇವತ್ತೆಲ್ಲ ಆ ಸಮ್ಮುಖದಲ್ಲಿ, ಅವರೆಲ್ಲರ ಸಮ್ಮುಖದಲ್ಲಿ ಮತ್ತು ಸಾರ್ವಜನಿಕ ಸಮ್ಮುಖದಲ್ಲಿ ನಾವು ಪೊಲೀಸರು ಸರ್ವೆ ಅಳತೆ ಕಾರ್ಯ ಮಾಡಿ ಅಲ್ಲಿರ್ತಕ್ಕಂತಹ ಜಮೀನನ್ನು ನಾವು ತೆರವುಗೊಳಿಸಿದ್ವಿ. ಈಗ ರಿಹಾನ ಇರ್ತಕ್ಕಂತಹ 5 ಗುಂಟೆ ಜಮೀನಲ್ಲಿ ಮತ್ತು ಅವರು ಕುಟುಂಬ ಸಹ ಅಲ್ಲೇನೋ ಶೆಡ್ ಹಾಕ್ಕೊಂಡಿದ್ದಾರೆ, ಮನೆ ಹಾಕ್ಕೊಂಡಿದ್ದಾರೆ, ಕಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಾರೆ. ಬೊಮ್ಮಳ್ಳಿ ಅವ್ರನ್ನೂ ಸಹ ಒಂದು ನೋಟಿಸ್ ಕೊಟ್ಟುಬಿಟ್ಟು ಅದನ್ನು ತೆರವುಗೊಳಿಸ್ಬೇಕಂತ ಇರುತ್ತೆ. ಜೊತೆಗೆ ಶೆಡ್ ಹಾಕ್ಕೊಂಡು ಇಲ್ಲಿಗೆಲ್ಲ ಹಾಕ್ಕೊಂಡಿದ್ದಾರೆ, ಅದನ್ನು ತೆರವುಗೊಳಿಸ್ಬೇಕಂತ. ಅವ್ರಿಗೆ ನಾವು ಅದನ್ನು ನಮ್ಮ ಅರ್ಜಿ ಹಾಕ್ಕೊಂಡಿದ್ದೀವಿ, ನಮ್ಮ ಡಾಕ್ಯುಮೆಂಟ್ಸು ಕಾಲಾವಕಾಶ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ 8 ದಿವಸ ಅವ್ರಿಗೂ ಸಹ ನಾವು ನೋಟಿಸ್ ಕೊಟ್ಬಿಟ್ಟು ಅದನ್ನು ತೆರವುಗೊಳಿಸಿದ್ದೀವಿ. ಅದನ್ನು ಬಾಕಿ ಇದೆ. ಉಳಿಕೆರ್ತಕ್ಕಂತಹ ಜಾಗನ ಬಹಳಷ್ಟು ನಾವು ಅದನ್ನು ಕಣ್ಣಿಟ್ಟಿದ್ದೀವಿ. ಇತ್ತೀಚೆಗೆ ಬೆಳೀತಕ್ಕಂತಹ ಘಟನೆಗಳ ಬಗ್ಗೆ ಅದು ಸರ್ಕಾರಿ ಜಮೀನು ನಾವೆಲ್ಲ ಪರಿಶೀಲನೆ ಮಾಡಿಬಿಟ್ಟು ಇವತ್ತೆಲ್ಲ ಬಹಳ ಯಶಸ್ವಿಯಾಗಿ ನಾವು ಮಾಡಿಕೊಂಡಿದ್ದೀವಿ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಪ್ರತಿಷ್ಠಿತ ಶಾಲೆ ಆಡಳಿತ ಮಂಡಳಿ ನಿಗದಿ ಮಾಡಿರುವ ಶುಲ್ಕ ಕಡ್ಡಾಯವಾಗಿ ಪಾವತಿ ಮಾಡ್ತೇವೆ, ಆದರೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿಲ್ಲ. ಶಾಲಾ ಆಡಳಿತ ಮಂಡಳಿ ವಿದ್ಯಾರ್ಥಿಗಳ ಪೋಷಕರ ಜೊತೆ ಅಸಭ್ಯವಾಗಿ ನಡೆದುಕೊಳ್ಳುತ್ತಿದೆ ಎಂದು ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆಯಿತು. ನಂಜನಗೂಡು ತಾಲೂಕಿನ ಹುಣಸನಾಳು ಗ್ರಾಮದ ಸಮೀಪ ಇರುವ ಗೋಕುಲಂ ಇಂಟರ್ನ್ಯಾಷನಲ್ ಸ್ಕೂಲ್ ಕಳೆದ 3-4 ವರ್ಷಗಳಿಂದ 500ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ
1ರಿಂದ 5ನೇ ತರಗತಿಯವರೆಗೆ ಪಾಠ ಪ್ರವಚನ ನಡೆಸಲಾಗುತ್ತಿದೆ. ಪ್ರತಿಷ್ಠಿತ ವಿದ್ಯಾಸಂಸ್ಥೆ ನಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಿ ಅವರ ಬದುಕಿಗೆ ದಾರಿಯಾಗುತ್ತದೆ ಎಂಬ ಅಪಾರ ನಂಬಿಕೆಯಿಂದ ಸಾಲಸೋಲ ಮಾಡಿ ಆಡಳಿತ ಮಂಡಳಿ ಎಷ್ಟೇ ದುಬಾರಿ ಶುಲ್ಕ ಹೇಳಿದರೂ ಅದನ್ನ ಪಾವತಿ ಮಾಡಿದ್ದೇವೆ. ಆದರೆ ದುರಂತ, ಶಿಕ್ಷಣ ಇಲಾಖೆಯಿಂದ ಕಳೆದ ವರ್ಷ ಅನುಮತಿ ಪಡೆಯದೆ ಪಾಠ ಪ್ರವಚನ ನೀಡಲಾಗಿದೆ. ಅನುಮತಿ ಇಲ್ಲದ ಶಿಕ್ಷಣ ಇಲಾಖೆಯಿಂದ ನಮ್ಮ ಮಕ್ಕಳಿಗೆ ವಂಚನೆ ಮಾಡಲಾಗಿದೆ ಎಂದು ಆರೋಪಿಸಿದರು. ತುಂಬಾ ಇದು ಮಾಡಿದ್ರು, ಆಮೇಲೆ ಪರ್ಮಿಷನ್ ತಗೊಂಡಿಲ್ಲ ಅಂತ ಹೇಳ್ಬಿಟ್ಟು ICCS ಸಿಲೆಬಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಲಾಸ್ಟ್ 2024 ಇಂದನೂ ಪರ್ಮಿಷನ್ ರಿನ್ಯೂವಲ್ ಆಗಿಲ್ಲ, ಪರ್ಮಿಷನ್ ತಗೊಂಡಿಲ್ಲ. ಇವರು ಸ್ಟೇಟ್ ಸಿಲೆಬಸ್ ಅಲ್ಲಿ ತಗೊಂಡು ಸ್ಟೇಟ್ ಸಿಲೆಬಸ್ ಪರ್ಮಿಷನ್ ಇದೆ ಗೊತ್ತಿಲ್ಲ ನಮಗೆ. ಈಗ BO ಕರ್ಸಿದ್ವಿ, ಮಾತಾಡಿದ್ರು, ಅವರು ನೋಟಿಸ್ ಇಶ್ಯೂ ಮಾಡಿದ್ದೀನಿ ಅಂತ ಹೇಳಿದ್ರು. ಬಟ್ ಇಲ್ಲಿ ಪರ್ಮಿಷನ್ ತಗೊಂಡಿದ್ದಲ್ಲ ICCS ಸಿಲೆಬಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಮಕ್ಕಳುಗಳು ಭವಿಷ್ಯನ ಹಾಳು ಮಾಡ್ತಿದ್ದಾರೆ ಸರ್ ಇಲ್ಲಿ ನಿಂತ್ಕೊಂಡ್ಬಿಟ್ಟು. ಇದಕ್ಕೆ ನಾವು ಇವತ್ತು ಕೇಳೋಣ ಅಂತ ಬಂದಾಗ ಇದೆಲ್ಲ ನಮಗೆ ವಾಸ್ತವಾಂಶ ನಮಗೆ ತಿಳಿದು ಬಂದಿದ್ದು ಇವತ್ತೇ. ಟೀಚರ್ಸ್ ಸಮಸ್ಯೆ, ತುಂಬಾ ಸಮಸ್ಯೆ. ಟೀಚರ್ಸು ಒಂದು ಬೇಸಿಕ್ ನೀಡ್ಸ್ ಮಕ್ಕಳುಗಳಿಗೆ ಕುಡಿಯೋ ನೀರಿನ ಸಮಸ್ಯೆ ಇದ್ರದ್ದೆಲ್ಲ ತುಂಬ ಇತ್ತು. ಅದ್ರ ಲಾಸ್ಟ್ ಟೈಮೇ ಬಂದು ನಾವು ಮಾತಾಡಿದಾಗ ಅದನ್ನು ಕ್ಲಿಯರ್ ಮಾಡಿದ್ರು. ಬಟ್ ಇಲ್ಲಿ ಏನಾಗಿದೆ, ಮ್ಯಾನೇಜ್ಮೆಂಟು ತುಂಬ ವರ್ಸ್ಟ್ ಆಗಿದೆ. ಈ ಮ್ಯಾನೇಜ್ಮೆಂಟ್ ತೆಗೆದ್ರೆ ಬೇರೆ ಥರ ಇದಾಗ್ಬೋದೇನೋ. ಈಗ DDPಗೆ ಡೆಡ್ ಲೈನ್ ಕೊಟ್ಟಿದ್ರೆ DDP ಬರ್ತಾರೆ. ಹೌದು ಸರ್, 25ಗೆ BO ನಮಗೆ ಒಂದು ಪ್ರಾಮಿಸ್ ಮಾಡಿ ಹೋಗಿದ್ದಾರೆ. 25ಗೆ ನಾನು ಕರ್ಕೊಬರ್ತೀನಿ 11 o'clock ಅಂತೇಳಿ. ಅವತ್ತು ಎಲ್ಲ ಇದಕ್ಕಿಂತ ಜಾಸ್ತಿ ಪೇರೆಂಟ್ಸ್ಗಳು ಗ್ಯಾದರ್ ಆಗ್ತೀವಿ ಸರ್. ಇಲ್ಲ ಅದು ಬರದೇ ಹೋದ್ರೆ ಏನು ನಿರ್ಧಾರ ನಿಮ್ದು ಸರ್? ಬರದೇ ಹೋದ್ರೆ ಅವತ್ತು ಉಗ್ರ ಹೋರಾಟಕ್ಕೆ ನಿಂತಿದ್ದೀವಿ ಸರ್. ಮಕ್ಕಳು ಭವಿಷ್ಯದ ಮುಂದೆ ನಮಗೇನೂ ಏನಿಲ್ಲ, ಒಳ್ಳೆ ಪಾಠ ಕಲಿಸ್ಲಿಕ್ಕೆ ಮುಂದೆ. ಹೌದು. ಶಾಲಾ ಆಡಳಿತ ಮಂಡಳಿ ವಿರುದ್ಧ ನೂರಾರು ಪೋಷಕರು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟಿಸಲು ಮುಂದಾದರು. ನಂತರ ವಿಚಾರ ತಿಳಿದು ಸ್ಥಳಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್ ಭೇಟಿ ನೀಡಿ ವಾಸ್ತವ ಪರಿಶೀಲಿಸಿದರು. ನಂತರ ಶಿಕ್ಷಣ ಇಲಾಖೆಯಲ್ಲೂ ಲೋಪದೋಷ ಕಂಡುಬಂದ ಹಿನ್ನೆಲೆ ಜಿಲ್ಲಾ ಶಿಕ್ಷಣ ಇಲಾಖೆ ಅಧಿಕಾರಿ ಪ್ರತಿಭಟನಾ ಸ್ಥಳಕ್ಕೆ ಧಾವಿಸಬೇಕು ಎಂದು ಪೋಷಕರು ಪಟ್ಟು ಹಿಡಿದರು. ನಂತರ ಆಡಳಿತ ಮಂಡಳಿಯ ಮುಖ್ಯಸ್ಥ ಗೋಕುಲಂ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಯಾವುದೇ ಲೋಪದೋಷ ನಡೆದಿಲ್ಲ, ನಿಮ್ಮ ಮಕ್ಕಳ ಬದುಕಿನ ಜೊತೆ ನಾವು ಚೆಲ್ಲಾಟ ಆಡಿಲ್ಲ, ಬಹುಕೋಟಿ ಮೊತ್ತ ವ್ಯಯ ಮಾಡಿ ನಾವು ಈ ಶಾಲೆ ಪ್ರಾರಂಭ ಮಾಡಿದ್ದೇವೆ ಎಂದು ಸಮರ್ಥನೆ ಮಾಡಿಕೊಂಡರು. ನಂತರ ನಿಮ್ಮ ಮಾತಿನ ಮೇಲೆ ನಮಗೆ ಭರವಸೆ ಇಲ್ಲ ಎಂದು ಪೋಷಕರು BO ಮಹೇಶ್ ಮುಂಬರುವ 25ನೇ ತಾರೀಕು ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಬರಮಾಡಿಕೊಂಡು ತಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡಲಾಗುವುದು ಎಂದು ಭರವಸೆ ನೀಡಿ ದಿನಾಂಕ ನಿಗದಿ ಮಾಡಿದರು. ನಂತರ ಸಮಾಧಾನಗೊಂಡ ಪೋಷಕರು ಎಚ್ಚರಿಕೆ ನೀಡಿ ಸ್ಥಳದಿಂದ ತೆರಳಿದರು. ಆಸೆಯಿಂದ ಇಟ್ಟು ಮರ್ಜ್ ಆದಾಗೂ ನಮ್ಮನ್ನು ಕೇಳಿಲ್ಲ. ಇವರು ನಾವು ಮರ್ಜ್ ಮಾಡ್ಕೊತೀನೋ ಅಂತ ಕೇಳಿಲ್ಲ, ಏಕ್ದಮ್ ಇಲ್ಲಿಗೆ ತಂದಿಟ್ಟು ಶಾಲೆನ ನಾವು ಹಂಗೆ ಅಡ್ಮಿಷನ್ ಮಾಡೋದು. ಇಲ್ಲಿ ಸಮಸ್ಯೆ ಏನಾಗಿದೆ ಅಂತಂದರೆ, ಎಷ್ಟು ನಮ್ಮ ICIC ಅಂತ ನಾವು ಆಸೆ ಪಟ್ಟು ಇಲ್ಲಿ ಸೇರಿಸಿದ್ವಿ. ಒಂದು ಈವನ್ ಶಿಶುವರ್ಗೆ ಹೋಗೋ ಮಕ್ಕಳು ಚೆನ್ನಾಗಿ ಓದ್ತೇವೆ, ಇಲ್ಲಿ ಬಂದು ನಮ್ಮ ಮಕ್ಕಳು ಒಂದು ಓದ್ತಾನೆ ಇಲ್ಲ. ಹೆಂಗೆ ಅಂತಂದರೆ ಕ್ವಾಲಿಟಿ ಟೀಚರ್ ಇಲ್ಲಿ ಯಾವುದೇ ಒಂದು ಎಜುಕೇಷನ್ BSc B.Ed ಮಾಡಿರೋದಾಗಲಿ ಅಂಥವ್ರಂತೆ ಬರೀ NST ಟೀಚರ್ನ ತಗೊಂಡು ಇವರು ನಮ್ಗೆ ಹೇಳ್ತಾರೆ. ಇದುವರೆಗೂ 15 ಟೀಚರ್ ಮೇಲೆ ಇಲ್ಲ ಅಂತ ಮಕ್ಕಳು ಮಾಹಿತಿ ಇದೆ ಹೊರತು ನಮಗೆ ಇವ್ರು ಹೇಳ್ತಾರೆ ಸಂಸ್ಥೆ ಏನು ಬೇಕಾದ್ರೂ ಹೇಳ್ತಾರೆ 23, 25 ಅಂತ ಹೇಳ್ತಾರೆ. ನನಗೆ ಗೊತ್ತಿರೋ ಪ್ರಕಾರ 15 ಟೀಚರ್ಸ್ ಇರೋದಿಲ್ಲ. ಅದರಲ್ಲೂ NST ಮಾಡಿರೋಂಥ ಟೀಚರ್ಗಳನ್ನ ತಗೊಬಂದು ಇವರು ಪಾಠ ಮಾಡಿಸ್ತಾ ಇದ್ದಾರೆ ಅಂತ ಮಾಹಿತಿ ಇದೆ ಸರ್. ನಮಗೆ ತುಂಬ ನೋವಾಗಿ ಇವತ್ತು ನಾವೆಲ್ಲ ಯಾವುದೇ PTM ಅಟೆಂಡ್ ಮಾಡ್ಬೇಕಾದ್ರು PTMಗೆ ಸೇರ್ಬೇಕಾದ್ರೆ ಯಾವುದೇ ಮ್ಯಾನೇಜ್ಮೆಂಟೇ ಇರೋಲ್ಲ, ಬರೀ ಟೀಚರ್ಸ್ಗಳೇ ನಮ್ಗೆ ಸಮಜಾಯಿಸಿ ಮಾಡ್ತಾ ಇರೋದ್ರಿಂದ ಇವತ್ತು ದೊಡ್ಡ ಮಟ್ಟದಲ್ಲಿ ನಾವು ಎಲ್ಲ ಪೋಷಕರು ಬಂದು ಸೇರಿ ನಾವೊಂದು ಪ್ರತಿಭಟನೆ ಮಾಡಬೇಕು ಅಂತ ಏನು ಬಂದಿರಲಿಲ್ಲ. ನಾವು ಸಮಸ್ಯೆ ಬಂದಾಗ ಇದು ಒಂದು ಪ್ರತಿಭಟನೆಯಾಗಿ ಹೊರಹೊಮ್ಮಿದೆ. 25ನೇ ತಾರೀಕು DDP ಬರ್ತೀನಿ ಅಂತ ಹೇಳಿದರೆ, ಬರಲಿಲ್ಲ ಅಂದರೆ ನಮ್ಮ ತಾಲೂಕಾದ್ಯಂತ ಎಲ್ಲ ಹೋರಾಟಗಾರನ ಸೇರಿಸಿ ದೊಡ್ಡ ಉಗ್ರವಾದ ಹೋರಾಟನ ಮಾಡಿ ಸಂಸ್ಥೆನ ಬಾಗ್ಲಾಕ್ಸೋ ಲೆವೆಲ್. ಕುಮಾರ್, CTV ನ್ಯೂಸ್, ನಂಜನಗೂಡು. ಕೋಲಾರದಿಂದ ಶ್ರೀನಿವಾಸಪುರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಅಗಲೀಕರಣ ಮಾಡಬೇಕೆಂದು ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಬಯಲುಸೀಮೆ ಕಾರ್ಯದರ್ಶಿ ಪ್ರಭಾಕರ್ ಗೌಡ ಆಗ್ರಹಿಸಿದ್ದಾರೆ. ಕೋಲಾರದಿಂದ ಶ್ರೀನಿವಾಸಪುರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಅಗಲೀಕರಣ ಮಾಡಬೇಕೆಂದು ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಬಯಲುಸೀಮೆ ಕಾರ್ಯದರ್ಶಿ ಪ್ರಭಾಕರ್ ಗೌಡ ಆಗ್ರಹಿಸಿದ್ದಾರೆ.
ಈ ರಸ್ತೆ ತೀರಾ ಕಿರಿದಾಗಿರುವುದರಿಂದ ಅಪಘಾತಗಳು ಹೆಚ್ಚಾಗಿದ್ದು ಹಲವಾರು ಅಮೂಲ್ಯ ಜೀವಗಳು ಬಲಿಯಾಗಿವೆ. ಕಳೆದ ರಾತ್ರಿ ಚಲ್ದಿಗಾನಹಳ್ಳಿ ಕ್ರಾಸ್ ಬಳಿ ಕಾರು ಅಪಘಾತಕ್ಕೀಡಾದ ಸ್ಥಳಕ್ಕೆ ಭೇಟಿ ನೀಡಿದ ನಂತರ ಮಾತನಾಡಿದ ಪ್ರಭಾಕರ್ ಗೌಡ, ಕೋಲಾರ ಬೃಹತ್ ತರಕಾರಿ ಮತ್ತು ಟೊಮ್ಯಾಟೊ ಮಾರುಕಟ್ಟೆ ಕೇಂದ್ರವಾಗಿರುವುದರಿಂದ ಪ್ರತಿದಿನ ಸಾವಿರಾರು ವಾಹನಗಳು ಈ ರಸ್ತೆಯಲ್ಲಿ ಸಂಚರಿಸುತ್ತವೆ. ರಸ್ತೆ ಕಿರಿದಾಗಿರುವ ಕಾರಣ ಪ್ರತಿ ತಿಂಗಳು ಅಪಘಾತಗಳು ಸಂಭವಿಸುತ್ತಿದ್ದು ಹಲವಾರು ಜನ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ ಎಂದರು. ಇಷ್ಟೆಲ್ಲ ನಡೆಯುತ್ತಿದ್ದರೂ ಸ್ಥಳೀಯ ಜನಪ್ರತಿನಿಧಿಗಳು ರಸ್ತೆ ಅಗಲೀಕರಣದ ಬಗ್ಗೆ ಗಮನ ಹರಿಸುತ್ತಿಲ್ಲ. ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು. ತಮ್ಮನ್ನ ಆಯ್ಕೆ ಮಾಡಿದ ಜನರ ಜೀವದ ಬಗ್ಗೆ ಜನಪ್ರತಿನಿಧಿಗಳಿಗೆ ಸ್ವಲ್ಪವೂ ಕಾಳಜಿ ಇಲ್ಲವೇ ಎಂದು ಪ್ರಶ್ನೆ ಮಾಡಿದ್ರು. ಕೂಡಲೇ ರಸ್ತೆಯನ್ನ ಅಗಲೀಕರಣ ಮಾಡದಿದ್ದರೆ ಶಾಸಕರ ಮನೆಗಳ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಪ್ರಭಾಕರ್ ಗೌಡ ಎಚ್ಚರಿಕೆ ನೀಡಿದ್ದಾರೆ. ಈ ಅಪಘಾತದಲ್ಲಿ ಕಾರಿನಲ್ಲಿದ್ದ ಪ್ರಯಾಣಿಕರು ಸಣ್ಣಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಘಟನೆಯು ಮತ್ತೊಮ್ಮೆ ಈ ರಸ್ತೆಯ ಅಪಾಯಕಾರಿ ಸ್ಥಿತಿಯನ್ನ ಎತ್ತಿ ತೋರಿಸಿದೆ. ಕೋಲಾರದಿಂದ ಶ್ರೀನಿವಾಸಪುರ ಹಾದು ಹೋಗೋ ರಸ್ತೆ ಇವತ್ತು ಈ ಟೊಮಾಟೊ ಮಾರ್ಕೆಟ್, ಬೃಹತ್ತಾದ ಮಾರ್ಕೆಟ್, ಟೊಮಾಟೊ ಮಾರ್ಕೆಟ್ ಕೋಲಾರ್ನಲ್ಲಿದೆ. ಶ್ರೀನಿವಾಸಪುರ, ಗೌನಪಲ್ಲಿ, ರಾಯಲ್ಪಾಡು ಎಲ್ಲ ಕಡೆಯಿಂದ ಕೂಡ ಈ ಟೊಮಾಟೊ ಗಾಡಿಗಳು ಹೋಗ್ತಾ ಇರ್ತವೆ. ಅದ್ರ ಜೊತೆಗೆ ಇದು ತಿರುಪತಿಗೆ ಎಲ್ಲ ಕಡೆನೂ ಹೋಗುವಂಥ ದಾರಿಯಾಗಿದೆ. ಇದು ಭಾಳಷ್ಟು ಹಾನಿ ಆಗ್ತಾ ಇದ್ದಾವೆ. ಇವತ್ತು ಒಂದು ತಿಂಗಳಿಗೆ 10-12 ಆಕ್ಸಿಡೆಂಟ್ಗಳಾಗ್ತಾಯಿದೆ, ವಾರಕ್ಕೆ 2-3 ಆಗ್ತಾ ಇದ್ದಾವೆ. ಅದರಲ್ಲಿ ಸಾವುಗೀಡಾಗಿರೋರು ಭಾಳಷ್ಟು ಜನ, ಒಂದು ತಿಂಗಳಿಗೆ 3-4 ಜನ ಸಾವುಗೀಡಾಗಿದ್ದಾರೆ. ಕೋಲಾರ ಶ್ರೀನಿವಾಸಪುರ ರಸ್ತೆ ಅಗಲೀಕರಣ ಮಾಡೋದ್ರಲ್ಲಿ ಈ ರಾಜ್ಯ ಸರ್ಕಾರ ಮತ್ತು ಈ ಶಾಸಕರುಗಳು ಏನು ಇಚ್ಛಾಶಕ್ತಿ ಇಲ್ಲ. ಯಾರೇ ಶಾಸಕರು ಇವತ್ತು 50 ವರ್ಷದಿಂದ ಇವತ್ತು ಚಿಂತಾಮಣಿ ರೋಡ್ ಇರ್ಬೋದು ಅಥವಾ ಮುಳಬಾಗಿಲು ರೋಡ್ ಇರ್ಬೋದು, ಆ ರಸ್ತೆಗಳಲ್ಲಿ ಟ್ರಾಫಿಕ್ ಇಲ್ಲ. ಇದು ಬೆಂಗಳೂರಿಗೆ ಭಾಳಷ್ಟು ಜನ ಹಾದು ಹೋಗುವಂಥ ರಸ್ತೆ. ಇದು ದಿನಕ್ಕೆ ಜನಸಂದಣಿ ಮತ್ತು ಆ ವೆಹಿಕಲ್ಗಳ ಲೆಕ್ಕ ಸರ್ಕಾರದಲ್ಲಿ ಲೆಕ್ಕ ತಗೊಂಡಿದ್ದಾರೆ. ಆದರೂ ಕೂಡ ಇದುವರೆಗೂ ಈ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಲಿ, ಈ ಕೋಲಾರ ತಾಲೂಕು ಶಾಸಕರಾಗಲಿ, ಶ್ರೀನಿವಾಸಪುರ ತಾಲೂಕು ಶಾಸಕರಾಗಲಿ ಯಾರೂ ಇದ್ರ ಬಗ್ಗೆ ಇಚ್ಛಾಶಕ್ತಿ ವಹಿಸಿಲ್ಲ. ರಸ್ತೆ ಅಗಲೀಕರಣ ಆಗದೆ ಹೋದರೆ ಮುಂದಿನ ದಿನಗಳಲ್ಲಿ ನಮ್ಮ ರೈತ ಸಂಘಟನೆಯಿಂದ ಉಗ್ರವಾದ ಹೋರಾಟ, ರಸ್ತೆ ತಡೆ ಮಾಡಬೇಕಾಗ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಎಚ್ಚರಿಸ್ತಾ ಇದ್ದೀನಿ. ಇವತ್ತು ರಾತ್ರಿ 2:30 ಗಂಟೆಯಲ್ಲಿ ಕೂಡ ಒಂದು ಅನಾಹುತ ಆಗಿದೆ. ಆದ್ದರಿಂದ ದಯವಿಟ್ಟು ಈ ರಸ್ತೆನ ಅಗಲೀಕರಣ ಆಗದೋದ್ರೆ ಶಾಸಕರ ಮನೆಗಳ ಮುಂದೆ ನಾವು ಗೆರವು ಹಾಕಬೇಕಾಗ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ವಿಶ್ವಕರ್ಮ ಸಮಕಾಲೀನ ಹಿಂದೂ ಧರ್ಮದಲ್ಲಿ ಕುಶಲಕರ್ಮಿ ಮತ್ತು ದೈವಿಕ ವಾಸ್ತುಶಿಲ್ಪಿ ದೇವರ. ವಿಶ್ವಕರ್ಮ ಎಂಬ ಪದವನ್ನ ಮೂಲತಃ ಯಾವುದೇ ಶಕ್ತಿಯುತ ದೇವತೆಗೆ ಒಂದು ಹೆಸರಾಗಿ ಬಳಸಲಾಗುತ್ತದೆ. ನಂತರದ ಅನೇಕ ಸಂಪ್ರದಾಯಗಳಲ್ಲಿ ವಿಶ್ವಕರ್ಮ ಕುಶಲಕರ್ಮಿ ದೇವರ ಹೆಸರಾಯಿತು ಎಂದು ತಹಸೀಲ್ದಾರ್ ಮನೀಷಾ ಮಹೇಶ್ ಪತ್ರಿ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಶ್ರೀ ವಿಶ್ವಕರ್ಮ ಜಯಂತಿ ಉದ್ಘಾಟನೆ ಮಾಡಿದ ತಹಸೀಲ್ದಾರ್ ಮನೀಷಾ ಮಹೇಶ್ ಪತ್ರಿ, ಪುರಾಣಗಳ ಪ್ರಕಾರ ವಿಶ್ವಕರ್ಮರು ವಿಶ್ವದ ಮೊದಲ ವಾಸ್ತುಶಿಲ್ಪಿ ಮತ್ತು ಇಂಜಿನಿಯರ್. ವಿಶ್ವಕರ್ಮರು ಸ್ವರ್ಗಲೋಕ, ಪುಷ್ಪಕ ವಿಮಾನ, ದ್ವಾರಕಾನಗರಿ, ಯಮಪುರಿ, ಕುಬೇರಪುರಿ ಸೇರಿ ಇನ್ನೂ ಹಲವು ಲೋಕಗಳನ್ನು ನಿರ್ಮಿಸಿದವರು ಎಂದು ಪುರಾಣ ಪುಣ್ಯ ಕಥೆಗಳಲ್ಲಿ ಹೇಳಲಾಗುತ್ತದೆ. ವಿಶ್ವಕರ್ಮನ ಜನನದ ಬಗ್ಗೆ ಧರ್ಮ ಗ್ರಂಥಗಳಲ್ಲಿ ವಿಭಿನ್ನ ಕಥೆಗಳು ಪ್ರಚಲಿತದಲ್ಲಿವೆ. ವರಾಹ ಪುರಾಣದ ಪ್ರಕಾರ ಬ್ರಹ್ಮನ ವಿಶ್ವಕರ್ಮನನ್ನು ಭೂಮಿಯ ಮೇಲೆ ಸೃಷ್ಟಿಸಿದನು. ಅದೇ ಸಮಯದಲ್ಲಿ ವಿಶ್ವಕರ್ಮ ಪುರಾಣದ ಪ್ರಕಾರ ಆದಿನಾರಾಯಣನು ಮೊದಲು ಬ್ರಹ್ಮ ಮತ್ತು ನಂತರ ವಿಶ್ವಕರ್ಮನನ್ನು ಸೃಷ್ಟಿಸಿದನು ಎಂದರು. ಓಂ ನಮೋ ವಿಶ್ವಕರ್ಮಣೇ ನಮಃ. ಓಂ ಕಾಳಿಕಾ ದೇವಿ ಮಾತಾಯ ನಮಃ. ಓಂ ವೀರಬ್ರಹ್ಮ ಸ್ವಾಮಿಯಾಯ ನಮಃ. ಎಲ್ಲರಿಗೂ ಧನ್ಯವಾದ. ಇನ್ನು ಈ ಸಂದರ್ಭದಲ್ಲಿ ಪಟ್ಟಣದ ವಾಸಿ ಚಾಲಕ ಹರೀಶ್ ಎಂಬುವವರು ಅಪಘಾತದಲ್ಲಿ ತನ್ನ 2 ಕಾಲುಗಳು ಕಳೆದುಕೊಂಡಿದ್ದು ಕುಟುಂಬ ನಿರ್ವಹಣೆ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ದಿನಸಿ ಸಾಮಗ್ರಿಗಳು ಮತ್ತು ವೀಲ್ ಚೇರ್ ನೀಡಲಾಯಿತು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ.
ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲಾ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕೆಎಸ್ಆರ್ಟಿಸಿ ಬಸ್ ಹರಿದು ವ್ಯಕ್ತಿಯೊಬ್ಬ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಚಾಮರಾಜನಗರದ ಬಸ್ ನಿಲ್ದಾಣದ ಸಮೀಪ ನಡೆದಿದೆ. ತಾಲೂಕಿನ ಕಾಡಳ್ಳಿ ಗ್ರಾಮದ 45 ವಯಸ್ಸಿನ ಶಿವಮಲ್ಲಪ್ಪ ಮೃತಪಟ್ಟ ವ್ಯಕ್ತಿಯಾಗಿದ್ದು, ಚಾಮರಾಜನಗರ ಬಸ್ ನಿಲ್ದಾಣ ಸಮೀಪದ ರಸ್ತೆಯಲ್ಲಿ ಮೃತ ಶಿವಮಲ್ಲಪ್ಪ ಬೈಕ್ನಲ್ಲಿ ತೆರಳುತ್ತಿದ್ದ ವೇಳೆ ಹಿಂಬದಿಯಿಂದ ಬಂದ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ಪರಿಣಾಮ ಶಿವಮಲ್ಲಪ್ಪ ಕೆಳಗೆ ಬಿದ್ದು ಬಸ್ ಟೈರ್ ಅವರ ಮೇಲೆ ಹರಿದಿದೆ ಎಂದು ಹೇಳಲಾಗಿದೆ. ಮೃತದೇಹವನ್ನು ನಗರದ ಸಿಮ್ಸ್ ಆಸ್ಪತ್ರೆಗೆ ರವಾನಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ತಿಪ್ಪೂರು ಗ್ರಾಮದ ಆನೆ ಲಿಂಗೇಶ್ವರ ದೇವಸ್ಥಾನದ ಹುಂಡಿ ಹೊಡೆದಿರುವ ಕಳ್ಳರು ಹಣ ದೋಚಿ ಪರಾರಿಯಾಗಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ತಿಪ್ಪೂರು ಗ್ರಾಮದಲ್ಲಿ ರಾತ್ರಿ ಘಟನೆ ನಡೆದಿದ್ದು, ಬೆಳಗ್ಗೆ ಭಕ್ತರೊಬ್ಬರು ದೇವರ ದರ್ಶನಕ್ಕೆಂದು ಹೋದಾಗ ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿದೆ. ಹುಂಡಿ ಹೊಡೆದಿರುವ ಕಳ್ಳರು ಸುಮಾರು 1 ಲಕ್ಷಕ್ಕೂ ಹೆಚ್ಚು ಹಣವನ್ನು ದೋಚಿರುವುದಾಗಿ ಸ್ಥಳೀಯರು ಹೇಳಿದ್ದಾರೆ. ಇತ್ತೀಚೆಗೆ ಆನೆ ಲಿಂಗೇಶ್ವರ ದೇವಸ್ಥಾನದ ಜಾತ್ರೆ ಮಹೋತ್ಸವ ನಡೆದಿದ್ದು, ಭಕ್ತರ ಕಾಣಿಕೆ ಹಣ ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹವಾಗಿರಬಹುದು ಎಂಬ ಮಾಹಿತಿಯ ಹಿನ್ನೆಲೆ ಕಳ್ಳರು ಕೃತ್ಯ ಎಸಗಿದ್ದಾರೆ ಎಂದು ಸ್ಥಳೀಯರಾದ ಟಿಡಿ ಮುನಿಯಪ್ಪ ತಿಳಿಸಿದ್ದಾರೆ. ದೊಡ್ಡಬೆಳವಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಟಾಟಾ ಎಲೆಕ್ಟ್ರಾನಿಕ್ಸ್ ಕಂಪನಿಯ ಉದ್ಯೋಗಿಯೊಬ್ಬನ ಕೊಲೆಯಾಗಿದೆ. ಕೋಲಾರ ಜಿಲ್ಲೆ
ಮಾಲೂರು ತಾಲೂಕು ಶಿವಾರ ಪಟ್ಟಣದ ಬಳಿ ಕೊಲೆ ನಡೆದಿದ್ದು, ಪಶ್ಚಿಮ ಬಂಗಾಳ ಮೂಲದ 25 ವರ್ಷದ ಅನ್ರಾಬ್ ಮುನ್ನಾ ಕೊಲೆಯಾದ ವ್ಯಕ್ತಿಯಾಗಿದ್ದಾನೆ. ಕಳೆದ ರಾತ್ರಿ ಕೆಲಸ ಮುಗಿಸಿಕೊಂಡು ಬರುವ ವೇಳೆ ಚಾಕುವಿನಿಂದ ಇರಿದು ಕೊಲೆ ಮಾಡಲಾಗಿದ್ದು, ಗಂಭೀರವಾಗಿ ಗಾಯಗೊಂಡಿದ್ದ ಆತನನ್ನ ಆಸ್ಪತ್ರೆಗೆ ಸೇರಿಸಲಾಗಿದ್ದಾದರೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ. ಸ್ಥಳಕ್ಕೆ ಎಸ್ಪಿ ನಿಖಿಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಮಾಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ. ವಿಜಯಪುರ ಸುಬ್ಬಮ್ಮ ಚನ್ನಪ್ಪ ಸಮುದಾಯ ಭವನದಲ್ಲಿ ವಿಜಯಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ಉದ್ಘಾಟಿಸಿ ಮಾತನಾಡಿದ ನಿರ್ದೇಶಕ ಮುನಿರಾಜು, ಬಮೂಲ್ ಒಕ್ಕೂಟ ನಷ್ಟದಲ್ಲಿ ನಡೆಯುತ್ತಿದ್ದು, ಈಗ ಒಕ್ಕೂಟ ಸುಧಾರಿಸಿದೆ. ಮುಂದಿನ ದಿನಗಳಲ್ಲಿ ರೈತರಿಗೆ ಒಕ್ಕೂಟದಿಂದ ಸಿಗುವ ಸೌಲಭ್ಯಗಳನ್ನು ನೀಡಲಿದೆ ಎಂದರು. ದೇವನಹಳ್ಳಿ ತಾಲೂಕಿನಲ್ಲಿ ದಿನಕ್ಕೆ 95,000 ಲೀಟರ್ ಹಾಲು ಒಕ್ಕೂಟಕ್ಕೆ ನೀಡುತ್ತಿದೆ. ಡಿಕೆ ಸುರೇಶ್ ಅಧ್ಯಕ್ಷರಾದ ಮೇಲೆ ಒಕ್ಕೂಟ ಅಭಿವೃದ್ಧಿಯತ್ತ ಸಾಗುತ್ತಿದೆ. ರೈತರು ಡೇರಿಗೆ ಗುಣಮಟ್ಟದ ಹಾಲು ಪೂರೈಸಿ ಡೇರಿಯ ಅಭಿವೃದ್ಧಿಯ ಜೊತೆಗೆ ರೈತರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುವಂತೆ ಮಾಡಬೇಕು ಎಂದು ರೈತರಿಗೆ ಮನವಿ ಮಾಡಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷರಿಂದ ದಿಢೀರ್ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರವಾಸ. ಜಿಲ್ಲೆಯ ವಿವಿಧ ಹಾಸ್ಟೆಲ್ಗಳ ಅವ್ಯವಸ್ಥೆ ಕಂಡು ಅಧಿಕಾರಿಗಳೇ ಶಾಕ್. ಕೆಲವರಿಗೆ ನೋಟಿಸ್, ಇನ್ನು ಕೆಲವರ ಅಮಾನತಿಗೆ ಶಿಫಾರಸು. ಪಾಲಿಶ್ ಮಾಡಿ ಕೊಡ್ತೀವಿ ಅಂತ ಮಂಕುಬೂದಿ ಎರಚಿದರು. ಚಿನ್ನದ ಸರ ಕದ್ದು ಎಸ್ಕೇಪ್ ಆದರು. ಮನೆಗೆ ಬಂದು ಪಾಲಿಶ್ ಮಾಡೋ ನೆಪದಲ್ಲಿ ಸರ ಎಗರಿಸಿದ ಕದೀಮರು. 2 ಲಕ್ಷ ರೂಪಾಯಿ ಮೌಲ್ಯದ ಸರ ಕಳೆದುಕೊಂಡ ಬಡಪಾಯಿಗಳು. ರಾಜಿ ಪಂಚಾಯಿತಿ ವಿಚಾರದಲ್ಲಿ ವಕೀಲರ ನಡುವೆ ಮಾರಾಮಾರಿ. ಆಸ್ಪತ್ರೆ ಎದುರೇ ಒಬ್ಬ ವಕೀಲನ ಮೇಲೆ ಮಾರಣಾಂತಿಕ ಹಲ್ಲೆ. 2 ವಕೀಲರ ನಡುವೆ ನಡೆದ ಗಲಾಟೆ ತಾರಕಕ್ಕೆ. ಮುಸುಕಿನ ಜೋಳಕ್ಕೂ ಬಂತು ಬಣ್ಣ. ಬಣ್ಣ ಬಣ್ಣದ ತೆನೆಗಳಲ್ಲಿ ಕಂಗೊಳಿಸುತ್ತಿದೆ ಜೋಳ. ಶಿಡ್ಲಘಟ್ಟ ರೈತನ ತೋಟದಲ್ಲಿ ಬೆಳೆದ 4 ಬಣ್ಣದ ಜೋಳ. ಬಣ್ಣ ಬಣ್ಣದ ಜೋಳ ನೋಡಲು ತೋಟಕ್ಕೆ ಜನರ ಲಗ್ಗೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.